ಆಯ್ತಲ್ಲ मागणं कोण बघून असलेली
ನವರಾತ್ರಿ ಪೂಜೆ ಶ್ರೀ ಶಾರದೋತ್ಸವದ ಸನ್ಮಾನ್ಯ ನವೀನ್ ಕುಮಾರ್ ಕಟೀಲ್ ಅವರು ಭಗವದ್ಗೀತೆಯನ್ನ ಆರೋಹಣ ಮಾಡುವ ಮುಖಾಂತರ ಈ ಒಂದು ಶೋಭಾಯಾತ್ರೆಗೆ ಚಾಲನೆಯನ್ನು ನೀಡಲಿದ್ದಾರೆ. ಶೋಭಾಯಾತ್ರೆಯನ್ನ ಚಾಲನೆ ನೀಡಲಿಕ್ಕಿರುವಂತಹ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಸನ್ಮಾನ್ಯ ನವೀನ್ ಕುಮಾರ್ साइड कर ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ನಡೆಯುತ್ತಿರುವ ಶಾರದಾ ಮಹೋತ್ಸವದ 89ನೇ ವರ್ಷದ ವಿಜೃಂಭಣೆ ಆಚರಣೆ ಜೊತೆಗೂಡಿ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಮೆರವಣಿಗೆಗೆ ಬೇಕಾದಂಥ ಎಲ್ಲಕ್ಕಾಗಿ ಕ್ಷೇತ್ರದ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್, ಅದೇ ರೀತಿ ಶಾಸಕರಾದಂತಹ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ನಡೆಯುತ್ತಿರುವ ಶಾರದಾ ಮಹೋತ್ಸವದ 89ನೇ ವರ್ಷದ ವಿಜೃಂಭಣೆ ಆಚರಣೆ ಜೊತೆಗೂಡಿ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಮೆರವಣಿಗೆಗೆ ಬೇಕಾದಂಥ ಎಲ್ಲಕ್ಕಾಗಿ ಕ್ಷೇತ್ರದ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್, ಅದೇ ರೀತಿ ಶಾಸಕರಾದಂತಹ ಶ್ರೀ ಮಹಾಲಿಂಗೇಶ್ವರ ದೇವರ ಚರಣಾರವಿಂದಗಳಿಗೆ ಗೋವಿಂದ ಎನ್ನಿರಿ ಗೋವಿಂದ ಎನ್ನಿರಿ ಗೋವಿಂದ. ಅವರು ಹಾಗೂ ಇರುವಂತಹ ಎಲ್ಲ ಅತಿಥಿ ಗಣ್ಯರು ಇದೀಗ ಸಂಸದರು ಇದನ್ನ ಧ್ವಜಾರೋಹಣವನ್ನು ಮಾಡಿದ್ದಾರೆ. ನಮ್ಮ ಜೊತೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಅಶೋಕ್ ಕುಮಾರ್ 𝐼 ಮಾಜಿ ಶಾಸಕರಾದಂತಹ ಶ್ರೀಯುತ ಸಂಜೀವ್ ಮಠಂದೂರ್ ಅವರು ವಾಹನವನ್ನು ಏರಿ ಅದ್ದೂರಿ ಶೋಭಾಯಾತ್ರೆಯನ್ನು ಸಂಘಟಿಸಿರುವಂತಹ ಸೀತಾರಾಮರಾಯ ಕೆದಂಬಾಡಿ ಮತ್ತು ಈ 4 ಜನ ಗಣ್ಯರು ಸೇರಿಕೊಂಡು ಇದೀಗ ಮಾತಾಕಿ ಇಡೀ ಹಿಂದೂ ಸಮಾಜ ಗೌರವಿಸುವಂತಹ ಅತ್ಯಂತ ಶ್ರೇಷ್ಠವಾದಂತಹ ಭಗವಧ್ವಜ ಇದೀಗ ಆರೋಹಣಗೊಂಡಿದೆ. ಅದರ ತೆರೆದ ವಾಹನ ಇದೀಗ
ನೀತ ರಾಜಿಸುವಾಗ ಪಾಪಗಳೆಲ್ಲವ ನೋಡಿಸಿ ಪಾಪಗಳೆಲ್ಲವ ನೋಡಿಸಿ ಪುಣ್ಯಗಳೀವಾತ ರಾಘವೇಂದ್ರ 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 ಪಾಹಿಮ ರಾಘವೇಂದ್ರ 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 ರಕ್ಷಮ ರಾಘವೇಂದ್ರ ಪುಣ್ಯವಂತರಿಂದ
ಕೈಲಾರೆಯ ಖಜಾನೆ. ಕೈಲಾರೆಯ ಬಂಗ್ಲೆಗಿದ್ದು ಬ್ರಿಟಿಷರ ಪಲಾಯನ. ಹೆಚ್ಚಿತು ರೈತಾಪಿ ಸೇನೆಯ ಆತ್ಮಸ್ಥೈರ್ಯ. ಅಲ್ಲಿಂದ ಮುನ್ನುಗ್ಗಿದ ರೈತ ಸೇನೆ ತಲುಪಿತು ಪುತ್ತೂರಿಗೆ. ಕೆದಂಬಾಡಿ ರಾಮಯ್ಯ ಗೊಂದಲ ನಾಯಕತ್ವದ ಸೇನೆಗೆ ದೊರಕಿತು ಎಲ್ಲ ಸಮುದಾಯದ ಸಹಕಾರ. ಮಹಾಗಣಪತಿ, ನೀನೇ ಅಗ್ನಿ, ನೀನೇ ಜಲ, ನೀನೇ ಪೃಥ್ವಿ, ನೀನೇ ವಾಯು, ನೀನೇ ಆಕಾಶ, ನೀನೇ ಅಖಿಲ ಬ್ರಹ್ಮಾಂಡ. ಈ ಸಂಪೂರ್ಣ ವಿಶ್ವವೇ ನಿನ್ನಿಂದಲೇ ಬಾಳಗೊಂಡಿದೆ, ನಿನ್ನಿಂದಲೇ ಸಮಗ್ರ. ಹೇ ಭಕ್ತವೃಂದ, ನನ್ನೆಲ್ಲ ಕಾಮನೆಗಾಗಿ ಭಗವಂತ ದೇವ. ಅದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು ಇಸ್ರೋದಿಂದ ಉಡಾವಣೆಗೊಂಡ ಚಂದ್ರಯಾನ 3. ಆದರಣೀಯ ಭಗವದ್ಭಕ್ತ ಬಾಂಧವರೇ, ಶರನ್ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಶ್ರೀ ಶಾರದಾ ಭಜನಾ ಮಂದಿರ ಪುತ್ತೂರು ಇದರ ಆಶ್ರಯದಲ್ಲಿ ನಡೆಯುವ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವದ ಪ್ರಯುಕ್ತ ವಿಜಯದಶಮಿಯ ವಿಜಯೋತ್ಸವದ ಶುಭ ಸಂದರ್ಭದಲ್ಲಿ ಶ್ರೀ ಶಾರದಾ ಮಾತೆಯ ವೈಭವದ ಶೋಭಾ ಯಾತ್ರೆಯಲ್ಲಿ ಇನ್ನಷ್ಟು ಮೆರುಗನ್ನು ನೀಡಲು ಶ್ರೀ ಮಹಾದೇವಿ ಯುವಕ ಮಂಡಲ ರಿಜಿಸ್ಟರ್ಡ್ ಕಬಕ, ಶ್ರೀ ಮಹಾದೇವಿ ಯುವಕ ಮಂಡಲ ರಿಜಿಸ್ಟರ್ಡ್ ಕಬಕ ಇವರ ಅದ್ಭುತ ಪ್ರಯೋಗದೊಂದಿಗೆ ಇಡೀ ವಿಶ್ವವನ್ನೇ ಬೆರಗುಗೊಳಿಸಿದ, ಇಡೀ ವಿಶ್ವವೇ ನಮ್ಮ ದೇಶದತ್ತ ಸೆಳೆಯುವಂತೆ ಮಾಡಿದ, ಇಸ್ರೋ ಸಂಸ್ಥೆ ಉಡಾವಣೆ ಮಾಡಿದ ನಮ್ಮ ಸ್ತಬ್ಧ ಚಿತ್ರ ಚಂದ್ರಯಾನ 3. ಚಂದ್ರಯಾನ 3
ದಕ್ಷಿಣ ತುದಿಯಲ್ಲಿ ಆಗಸ್ಟ್ 2023 ಬುಧವಾರದಂದು ಸಂಜೆ 6:04 ಯಶಸ್ವಿಯಾಗಿ ತನ್ನ ಗಮ್ಯವನ್ನ ಸೇರಿದ ಅಮೃತ ಘಳಿಗೆ. ಇದು 140 ಕೋಟಿ ಭಾರತೀಯರ ಮನದಾಸೆ ಫಲಿಸಿದ, ಕನಸು ನನಸು ಮಾಡಿದ ಸಾರ್ಥಕ ವಿಚಾರವೂ ಹೌದು. ಉಡಾವಣೆಗೊಂಡ LVM-3 ಸರಿಸುಮಾರು 43.5 ಮೀಟರ್ ಎತ್ತರ, 640 ಟನ್ ತೂಕವನ್ನ ಹೊಂದಿದ ವಿಕ್ರಮ್ ಲ್ಯಾಂಡರ್, ರೋವರ್ ಮತ್ತಿತರ ಅವಶ್ಯಕ ವಸ್ತುಗಳನ್ನು ಹೊತ್ತೊಯ್ದ ಇಸ್ರೋದ ಬಾಹುಬಲಿ ಎಂದೇ ಪ್ರಚಲಿತ.
ಸಮಯ ಭಾರತಾಂಬೆಯ ಮುಕುಟಕ್ಕೆ ಮತ್ತೊಂದು ಸಾಧನೆಯ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ವಿಶ್ವದಿಂದ ಉಡಾವಣೆಗೊಂಡ ಚಂದ್ರಯಾನ 3 ವಿಕ್ರಮ್ ಲ್ಯಾಂಡರ್.
ಏನ್ ಮಾಡೋದು ಬ್ರೋ? ಐ ಥಿಂಕ್ ಕಣ್ಣು 3ನೇ ಬಟನ್ ಮೇಲೆ. ಇಲ್ವಲ್ಲ. ಕೋಳಿ ಮಾಡಿಸಿ ಮೊಟ್ಟೆ ಇಡ್ಸೋಣ. ದಟ್ ವುಡ್ ಬಿ ಕೂಲ್ ಬ್ರೋ, ವೆರಿ ಕೂಲ್ ಅಲ್ವಾ ಸರ್? ಕೂಲ್ ಅಲ್ಲ, ಬಿಂದು. ಏನು ಸರ್ ಹೀಗೆ ಹೇಳಿ, ದಟ್ ವುಡ್ ಬಿ ಬಿಂದು ಬ್ರೋ, ವೆರಿ ಬಿಂದು. ದಟ್ ವುಡ್ ಬಿಂದು ಏನು? ಐ ಡೋಂಟ್ ನೋ. ಕೂಲ್ ಅಂದ್ರೆ ಬಿಂದು ಬ್ರೋ. ಬ್ರೋ ಬ್ರೋ ಸರ್. ಈ ಸಮ್ಮರ್ ಅಲ್ಲಿ ಬಿಂದುನೇ ಕೂಲು. ನಿನಗೆ ಇದೆಲ್ಲ ಹೆಂಗ್ ಗೊತ್ತು? ನಿನ್ನೆ ಲೆಕ್ಚರ್ ನಲ್ಲಿ ಹೇಳಿದ್ರು ಸರ್. ನಾವು ಲೆಕ್ಚರ್ ಅಟೆಂಡ್ ಮಾಡಿದ್ರೆ ತಾನೇ. ಕೂಲ್ ಅಲ್ವಾ ಸರ್? ಕೂಲ್ ಅಲ್ಲ, ಬಿಂದು. ಸಾರಿ, ಬಿಂದು. ऋतधामापराजित दुरावह प्रणवात्मिक अधिकस्वरातुतिशारद नमोऽस्तु ते श्यामाम्बरं मुखसागरं तुलसीदलम् अतिसुन्दरम् कनकासुखं नारीवरं ಶುಭದಾಂಗಲ್ಯಂ ತಂತುನಾನೇ. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ ಹೇತು.
ಶೇಷಭೂಷಣ ಶೇಷ ವಿಘ್ನ ವಿನಾಯಕ ಮೂಷಿಕಾಸನ ಶೇಷಭೂಷಣ ಶೇಷ ವಿಘ್ನ ವಿನಾಯಕ ದಾಸಪುರನರ ವಿಠಲೇಶನ ಈಶ ಗುಣಗಳ ಹೊಗಳುವೆ. ದಾಸಪುರನರ ವಿಠಲೇಶನ ಈಶ ಗುಣಗಳ ಹೊಗಳುವೆ. ಶರಣು ಬೆನಕನೆ ಕನಕಸುಂದರಿ ಶರಣು ಬೆನಕನೆ ಕನಕಸುಂದರಿ ಅಂಬನ ಫೋಟೋ ಆ ಫ್ರೆಂಡ್ ಫ್ರೆಂಡ್ ಮನಸ್ಸಿಗೆ ತೋಚಿದ ಕಾರ್ಯವನ್ನ ಬುದ್ಧಿ ಒಪ್ಪಿಕೊಳ್ಳುತ್ತದೆ. ಆ ಮೂಲಕವಾಗಿ ಬುದ್ಧಿಯ ಪ್ರೇರಣೆಯಿಂದಾಗಿ ಮನಸ್ಸು ಏನು ಮಾಡಬೇಕದನ್ನು ಮಾಡುತ್ತದೆ. ಮಾಡುವಂತಹ ಕಾರ್ಯಕ್ಕೆ ಕರ್ಮ ಅಂತ ಹೇಳುತ್ತಾರೆ. ಯಾವುದೇ ಕರ್ಮವನ್ನ ಅಪೇಕ್ಷೆ ಪಟ್ಟು ಮಾಡಬೇಡ, ಅದಕ್ಕೆ ವೈರಾಗ್ಯ ಅಂತ ಹೇಳುತ್ತಾರೆ. ಕರ್ಮವನ್ನು ಮಾಡಬೇಕು. ನಮ್ಮ ಕರ್ಮ ಏನಿದೆ, ನಾವು ಮಾಡಬೇಕಾದಂತಹ ಮಾಡಲೇಬೇಕಾದಂತಹ ವಿಚಾರ ಏನಿದೆ, ಕಾರ್ಯ ಏನಿದೆ, ಅದನ್ನು ಮಾಡಲೇಬೇಕು. ಯಾವುದನ್ನು ಮಾಡಬಾರದು ಅದನ್ನು ಮಾಡಲೇಬಾರದು. ಹಾಗೆಂತೇಳಿ ಯಾವುದನ್ನು ಮಾಡದೆ ಇರಲೂಬಾರದು. ಮಾಡಿದ ಕರ್ಮವನ್ನ ನಾನು ಮಾಡಿದ್ದೇನೆ ಅಂತ ಹೇಳಲೂಬಾರದು. ಎಲ್ಲ ಕರ್ಮವನ್ನೇ ನಾನೇ ಮಾಡಿದೆ ಅನ್ನುವಂತಹ ಅಭಿಮಾನ ಇರಲೇಬಾರದು. ಅಭಿಮಾನ ಇದ್ದಲ್ಲಿ ಭಗವಂತ ನಮ್ಮಿಂದ ದೂರ ಆಗುತ್ತಾನೆ. ಹಾಗಾಗಿ ಕರ್ಮಕ್ಕೆ ಅಂಟಿಕೊಳ್ಳಬಾರದು. ಕರ್ಮ ಮಾಡಬೇಕು, ಫಲವನ್ನು ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಹೇಳಿದ್ರೆ
ಕೋಟಿ ಭಾರತೀಯರ ಮನದಾಸೆ ಫಲಿಸಿದ, ಕನಸು ನನಸು ಮಾಡಿದ ಸಾರ್ಥಕ ವಿಚಾರವೂ ಅವರೇ. ಏನ್ ಮಾಡೋದು ಬ್ರೋ? ಐ ಥಿಂಕ್ ಕಣ್ಣು ಮೂರನೇ ಬಟನ್ ಮೇಲೆ ಇಲ್ವಲ್ಲ. ಕೋಳಿ ಮಾಡಿಸಿ ಮೊಟ್ಟೆ ಇಡ್ಸೋಣ. ಪ್ಯಾಕ್ 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 ಪ್ಯಾಕ್. ದಟ್ ವುಡ್ ಬಿ ಕೂಲ್ ಬ್ರೋ, ವೆರಿ ಕೂಲ್ ಅಲ್ವಾ ಸರ್? ಕೂಲ್ ಅಲ್ಲ, ಬಿಂದು. ಏನು ಸರ್ ಹೀಗೆ ಹೇಳಿ, ದಟ್ ವುಡ್ ಬಿ ಬಿಂದು ಬ್ರೋ, ವೆರಿ ಬಿಂದು. ದಟ್ ವುಡ್ ಬಿಂದು ಏನು? ಐ ಡೋಂಟ್ ನೋ. ಕೂಲ್ ಅಂದ್ರೆ ಬಿಂದು ಬ್ರೋ. ಬ್ರೋ ಬ್ರೋ ಸರ್. ಈ ಸಮ್ಮರ್ ಅಲ್ಲಿ ಬಿಂದುನೇ ಕೂಲು. ನಿನಗೆ ಇದೆಲ್ಲ ಹೆಂಗ್ ಗೊತ್ತು? ನಿನ್ನೆ ಲೆಕ್ಚರ್ ನಲ್ಲಿ ಹೇಳಿದ್ರು ಸರ್. ನಾವು ಲೆಕ್ಚರ್ ಅಟೆಂಡ್ ಮಾಡಿದ್ರೆ ತಾನೇ. ಕೂಲ್ ಅಲ್ವಾ ಸರ್? ಕೂಲ್ ಅಲ್ಲ, ಬಿಂದು.
ಸಾರಿ, ಬಿಂದು. ಧಿಂ ತಾನನನನಂ ತಾನನನನಂ ತಾನನನಂ ಋತಧಾಮವಾಪರಾಜಿತ ದುರಾವಹ ಪ್ರಣವಾತ್ಮಿಕ ಅಧಿಕಸ್ವರಾತುತಿಶಾರದ ನಮೋಸ್ತುತೆ ಶ್ಯಾಮಾಂಬರಂ ಮುಖಸಾಗರಂ ತುಳಸೀದಳಂ ಅತಿಸುಂದರಂ ಕನಕಾಸುಖಂ ನಾರೀವರಂ ಶುಭದಂ ಮಾಂಗಲ್ಯಂ ತಂತುನಾನೇ. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ ಹೇತು ಶಾರದಾ ಭಜನಾ ಮಂದಿರ ಪುತ್ತೂರು ಇದರ ಆಶ್ರಯದಲ್ಲಿ ನಡೆಯುವ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವದ ಪ್ರಯುಕ್ತ ವಿಜಯದಶಮಿಯ ವಿಜಯೋತ್ಸವದ ಶುಭ ಸಂದರ್ಭದಲ್ಲಿ ಶ್ರೀ ಶಾರದಾ ಮಾತೆಯ ವೈಭವದ ಶೋಭಾ ಯಾತ್ರೆಯಲ್ಲಿ ಇನ್ನಷ್ಟು ಮೆರುಗನ್ನು ನೀಡಲು ಶ್ರೀ ಮಹಾದೇವಿ ಯುವಕ ಮಂಡಲ ರಿಜಿಸ್ಟರ್ಡ್ ಕಬಕ ಶ್ರೀ ಮಹಾದೇವಿ ಯುವಕ ಮಂಡಲ ರಿಜಿಸ್ಟರ್ಡ್ ಕಬಕ ಇವರ ಅದ್ಭುತ ಪ್ರಯೋಗದೊಂದಿಗೆ ಇಡೀ ವಿಶ್ವವನ್ನೇ ಬೆರಗುಗೊಳಿಸಿದ, ಇಡೀ ವಿಶ್ವವೇ ನಮ್ಮ ದೇಶದತ್ತ ಸೆಳೆಯುವಂತೆ ಮಾಡಿದ, ಇಸ್ರೋ ಸಂಸ್ಥೆ ಉಡಾವಣೆ ಮಾಡಿದ ನಮ್ಮ ಸ್ತಬ್ಧ ಚಿತ್ರ ಚಂದ್ರಯಾನ 3. ಚಂದ್ರಯಾನ 3 ಿ
ये
ऋतधामपराजित दुरावह प्रणवात्मिक अधिकस्वरातुतिशारद नमोऽस्तु ते श्यामाम्बरं मुखसागरं तुलसीदलम् अतिसुन्दरम् कनकासुखं नारीवरं शुभदं माङ्गल्यं तन्तुनाने. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. मम जीवन हेतु ಲಂಡನ್ನಲ್ಲಿ ಉಳಿದುಕೊಳ್ಳಲು ಸಾಧ್ಯವಿಲ್ಲ. ಆಗ ಸರ್ಕಾರ ರಾಜದ್ರೋಹದ ಆರೋಪದಿಂದ ಸಾವರ್ಕರ್
ನಮಸ್ತೆ ವೀಕ್ಷಕರೇ, ಪುತ್ತೂರದ ಶಾರದೋತ್ಸವ, ಪುತ್ತೂರು ವೈಭವದ ಶೋಭಾಯಾತ್ರೆ ಇವತ್ತು ನಡೆಯುತ್ತಾ ಇದೆ. ನವರಾತ್ರಿಯ 9 ದಿವಸಗಳ ಕಾರ್ಯಕ್ರಮ ನಡೆದು ಇವತ್ತು 10ನೇ ದಿವಸ ವಿಜಯದಶಮಿ ದಿವಸ ಪುತ್ತೂರಿನ ಪೇಟೆ ದೀಪಾಲಂಕಾರದಿಂದ ಜಗಮಗಿಸುವುದರ ಜೊತೆಗೂಡಿ ಇವತ್ತು ವೈಭವದ ಶೋಭಾಯಾತ್ರೆ ಬಳುವಾರಿನಿಂದ ಆರಂಭಗೊಂಡಿದೆ. ಈಗಾಗಲೇ ನಾವು ನೋಡ್ತಾ ಇದ್ದೇವೆ ದೃಶ್ಯದಲ್ಲಿ ಒಂದಷ್ಟು ಕುಣಿತ ಭಜನಾ ತಂಡಗಳು ಮುಂದುವರಿಯಿವೆ. ಅದರ ಜೊತೆಗೆ ಈ ಕಡೆ ನೋಡೋದಾದ್ರೆ ಟ್ಯಾಬ್ಲೋಗಳು ಬರ್ತವೆ, ಸ್ತಬ್ಧ ಚಿತ್ರಗಳು, ಅನೇಕ ಸ್ತಬ್ಧ ಚಿತ್ರಗಳಿವೆ. ಈಗ ಆರಂಭದ ಸ್ತಬ್ಧ ಚಿತ್ರದಲ್ಲಿ ಶ್ರೀ ಶಾರದಾ ದೇವಿಯ ಶೋಭಾಯಾತ್ರೆಯಲ್ಲಿ ಒಕ್ಕಲಿಗಗೌಡ ಸೇವಾ ಸಂಘ ಪುತ್ತೂರು ಇವರ ಪ್ರಾಯೋಜಕತ್ವದಲ್ಲಿ ಒಂದು ವಿಶೇಷವಾದಂತಹ ಸ್ತಬ್ಧ ಚಿತ್ರವನ್ನು ನಾವು ನೋಡ್ತಾ ಇದ್ದೇವೆ. ಅದರ ಬಗ್ಗೆ ಪ್ರಾಯೋಜಕರಾಗಿರುವಂತಹ ಶ್ರೀಯುತ ಒಕ್ಕಲಿಗೌಡ ಸೇವಾ ಸಂಘದ ಚಿದಾನಂದ ಬೈಲಾಡಿ ಅವರು ನಮ್ಮ ಜೊತೆ ಮಾತಾಡ್ತಾರೆ. ನಮಸ್ತೆ ಸರ್. ಈ ಒಂದು ಶಾರದಾ ಮಹೋತ್ಸವದ ಸಂದರ್ಭದಲ್ಲಿ ಒಕ್ಕಲಿಗಗೌಡ ಸೇವಾ ಸಂಘದ ವತಿಯಿಂದ 1837ರಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರಾರಂಭ ಮಾಡಿದಂಥ ಕೆದಂಬಾಡಿ ರಾಮಯ್ಯಗೌಡರ ಒಂದು ನೆನಪು ಈ ಪರಿಸರದ ಈ ಮುಂದಿನ ಜನಾಂಗಕ್ಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಸ್ತಬ್ಧ ಚಿತ್ರವನ್ನು ಮಾಡಿದ್ದೇವೆ. ಅಂದಿನ ಕಾಲದಲ್ಲಿ 1837ರಲ್ಲಿ ಸುಳ್ಯದಿಂದ ಹೊರಟು ಬೆಳ್ಳಾರೆ ಮೂಲಕ ಪುತ್ತೂರು ಬಂದು ಪುತ್ತೂರಿನ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಬಾವುಟವನ್ನು ಹಾರಿಸಿ 13 ದಿನ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಂಥ ವೀರ ಸೇನಾನಿ ಕೆದಂಬಾಡಿ ರಾಮಯ್ಯಗೌಡರು ಅವರ ನೆನಪಿಗೋಸ್ಕರ ಮತ್ತು ಮುಂದಿನ ಜನಾಂಗದ ನೆನಪಿಸುವುದಕ್ಕೋಸ್ಕರ ಈ ಒಂದು ಸ್ತಂಭ ಚಿತ್ರವನ್ನು ನಾವು ಮಾಡಿದ್ದೇವೆ. ಈ ಒಂದು ಅವಕಾಶವನ್ನು ಶಾರದಾ ಮಹೋತ್ಸವದ ತಂಡದವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಧನ್ಯವಾದಗಳು. ಥ್ಯಾಂಕ್ ಯು. ಇದು ಅಮರ ಸೇನಾನಿ ಕೆದಂಬಾಡಿ ರಾಮಯ್ಯಗೌಡರ ಒಂದು ಪ್ರತಿಮೆಯನ್ನು ಒಳಗೊಂಡಿರುವಂತಹ ವಿಶೇಷವಾದಂತಹ ಸ್ತಬ್ಧ ಚಿತ್ರವನ್ನು ನಾವು ಆ ಕಡೆಯಿಂದ ನೋಡ್ತಾ ಇದ್ದೇವೆ. ಇದು ಒಕ್ಕಲಿಗಗೌಡ ಸೇವಾ ಸಂಘ ಪುತ್ತೂರು ಇವರ ಪ್ರಾಯೋಜಕತ್ವದಲ್ಲಿರುವಂತಹ ಸ್ತಬ್ಧ ಚಿತ್ರ ಆಗಿದೆ. ಪುತ್ತೂರು ಶೋಭಾಯಾತ್ರೆಯ ಇನ್ನೊಂದು ಟ್ಯಾಬ್ಲೋ ಬಳಿ ನಾವಿದ್ದೇವೆ. ಇದು ಕಬಕದ ಶ್ರೀ ಮಹಾದೇವಿ ಯುವಕ ಮಂಡಳದವರು ಪ್ರಾಯೋಜಕತ್ವದಲ್ಲಿ ನಡೆಸುತ್ತಿರುವಂತಹ ಒಂದು ಸ್ತಬ್ಧ ಚಿತ್ರ. ಇವತ್ತಿನ ಪ್ರಸ್ತುತ ಆಧುನಿಕ ಯುಗಕ್ಕೆ ಬೇಕಾಗುವಂಥದ್ದು ವಿಜ್ಞಾನ ಕ್ಷೇತ್ರದಲ್ಲಿ ಆಗಿರುವಂತಹ ಒಂದು ಅತ್ಯಪೂರ್ವವಾದಂತಹ ಸಾಧನೆಯನ್ನು ಹೇಳುವಂತಹ ಮತ್ತು ಭಾರತದ ಸಾಧನೆಯನ್ನು ಜಗತ್ತಿನಾದ್ಯಂತ ಗುರುತಿಸುವಂತಹ ಸ್ತಬ್ಧ ಚಿತ್ರ ಇದು. ಇದರ ನಿರ್ವಹಣೆಯನ್ನು ಮಾಡಿರುವಂತಹ ಮಹಾದೇವಿ ಯುವಕ ಮಂಡಳದ ಪದಾಧಿಕಾರಿಗಳು ನಮ್ಮ ಜೊತೆಗೆ ಇದ್ದಾರೆ. ಅವರ ಜೊತೆ ಮಾತಾಡೋಣ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ಚಂದ್ರಯಾನ 3ರ ಒಂದು ಕಾನ್ಸೆಪ್ಟ್ ಮಾಡಿಕೊಂಡಿದ್ದೀರಾ. ಈ ಪರಿಕಲ್ಪನೆ ಹೇಗೆ ಬಂತು ನಿಮಗೆ? ಯಾವ ರೀತಿಯಾಗಿ ಮಾಡಿದ್ದೀರಾ? ಮೊನ್ನೆ ಚಂದ್ರಲೋಕದ ಯಶಸ್ವಿಯಾದ ಕಾರಣ ನಮಗೆ ಅದೊಂದು
ಟ್ಯಾಬ್ಲ್ ಮುಖಾಂತರ ಮಾಡುವಂತ ಒಂದು ಮನಸ್ಸು ಬಂದಿದೆ. ಹಾಗಾಗಿ ನಾವು ಪುಣೆ ಗಣೇಶೋತ್ಸವ ಮಾಡಿದ್ದೇವೆ. ನಿನ್ನೆ ಪರಂಗಿಪೇಟೆಯಲ್ಲಿ ಶಾರದೋತ್ಸವದ ಟ್ಯಾಬ್ಲ್ಗೂ ಮಾಡಿದ್ದೇವೆ. ಇವತ್ತು ನಮ್ಮನ್ನು ಇಲ್ಲಿ ಮೆರವಣಿಗೆ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಇವತ್ತು ನಾವು ಇಲ್ಲಿ ಮಾಡಿದ್ದೇವೆ. ಯಾಕೆ ಮಾಡಬೇಕು ಅಂತ ಯಾಕೆ ಆಯ್ತು ನಿಮಗೆ ಈ ಸ್ತಬ್ಧ ಚಿತ್ರವನ್ನೇ ಮಾಡಬೇಕು ಅಂತ ಯಾಕೆ? ಆದರೆ ಮುಂದೆದು ಯಶಸ್ವಿಯಾದ ಕಾರಣ ನಮಗೆ ಅದೊಂದು ಇನ್ನು ಜನರಿಗೆ ಮತ್ತೆ ಅದನ್ನು ಒಳ್ಳೆ ರೀತಿಯಲ್ಲಿ ತೋರಿಸುವಂತಾಯಿತು. ಹಾಗಾಗಿ ನಮ್ಮ ಒಂದು ಕಾಂಪಿಟೇಷನ್ ಇಲ್ಲಿ ಚಂದವಾಗಿ ಅದನ್ನು ಜನವರಿಗೆ ಮುಟ್ಟುವಂತೆ ಮಾಡಿದೆ. ಹೇಗೆ ನಡೀತದೆ, ಹೇಗೆ ಆಗ್ತದೆ ಇದು? ಒಳ್ಳೆ ರೀತಿಯಲ್ಲಿ ಆಗಿದೆ. ಪ್ರೊಸೆಸ್ ಹೇಗೆ ಆಗ್ತದೆ? ಪ್ರೊಸೆಸ್ ಎಲ್ಲ ಉಂಟು, ಒಳ್ಳೆ ರೀತಿಯಲ್ಲಿ ಮಾತು ಸಹಕಾರ ಕೊಟ್ಟಿದ್ದಾರೆ ಒಳ್ಳೆ ರೀತಿಯಲ್ಲಿ. ಈ ಚಂದ್ರಯಾನದ ರಾಕೆಟ್ ಮೇಲೆ ಹೋಗುವಂಥದ್ದು ಅದರ ಜೊತೆಗೆ ಯಾವುದೆಲ್ಲ ಆಗ್ತದೆ? ರಾಕೆಟ್ ಮೇಲೆ ಹೋಗುವಂಥದ್ದು, ನೆಕ್ಸ್ಟ್ ಚಂದ್ರ ಸೀನ್ ಬರ್ತದೆ, ಆಮೇಲೆ ಲ್ಯಾಂಡರ್ ಇಳಿಯುವಂಥದ್ದು, ಆಮೇಲೆ ಲ್ಯಾಂಡರ್ನ ಒಳಗಿಂದ ಇದು ಇಳಿಯುವಂಥ ಇದು ಬರ್ತಾ ಉಂಟು. ಒಟ್ಟು ಭೂಮಿಯಿಂದ ಚಂದ್ರನ ಬಳಿಗೆ ಹೋಗುವಂಥದ್ದು ರಾಕೆಟ್, ಅಲ್ಲಿ ಲ್ಯಾಂಡರ್ ಇಳಿಯುವಂಥ ವ್ಯವಸ್ಥೆ ನಡೀತದೆ. ಎಲ್ಲ ರೀತಿಯಲ್ಲಿ ಉಂಟು, ಎಲ್ಲ ರೀತಿಯಲ್ಲಿ ಚಂದ್ರನ ಮೇಲೆಗೆ ರಾಕೆಟ್ ಹೋಗುವಂಥದ್ದು ಮತ್ತು ಲ್ಯಾಂಡರ್ ಮತ್ತು ಅದನ್ನು ಇಳಿಸಿ ಅದರ ಮೇಲೆ ಎಲ್ಲ ತೋರಿಸುವಂಥ ಕಾಂಪಿಟೇಷನ್ ಮಾಡಿದ್ದೇವೆ ನಾವು. ಓಕೆ, ಒಮ್ಮೆಲ್ಲ ನಮ್ಮ ವೀಕ್ಷಕರಿಗೆ ಕೂಡ ಅದನ್ನು ತೋರಿಸಿ. ಇದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಸಾಧನೆಯನ್ನು ಹೇಳಿರುವಂತಹ ಚಂದ್ರಯಾನ 3 ಈ ಒಂದು ಸ್ತಬ್ಧ ಚಿತ್ರವನ್ನು ಮಹಾದೇವಿ ಯುವಕ ಮಂಡಲದವರು ನೀಡಿರುವಂತದ್ದು. ಬಹುಶಃ ಇದು ಅತ್ಯಾಧುನಿಕವಾಗಿ ಇನ್ನಷ್ಟು ಅದರ ಸುಧಾರಣೆಯನ್ನು ಮಾಡಿಕೊಂಡಿದ್ದಾರೆ. ಆ ಲ್ಯಾಂಡರ್ ಚಂದ್ರನ ಬಳಿ ಇಳಿಯುವಂತದ್ದು, ಅದರ ಜೊತೆಗೆ ರೋವರ್ ಲ್ಯಾಂಡರ್ ನಿಂದ ಪ್ರತ್ಯೇಕಿಸಲ್ಪಟ್ಟಂತ ರೋವರ್ ಚಂದ್ರನ ಮೇಲ್ಮೈ ಮೇಲೆ ದಕ್ಷಿಣ ಧ್ರುವದಲ್ಲಿ ಚಲಿಸುವಂತಹ ಒಂದು ಪ್ರಕ್ರಿಯೆಯನ್ನು ಕೂಡ ಮಹಾದೇವಿ ಯುವಕ ಮಂಡಲದ ಅವರೇ ಸ್ವಂತ ಅವರ ಒಂದು ಯೋಚನೆ ಮತ್ತು ಯೋಜನೆಯ ಮುಖಾಂತರ ಈ ಒಂದು ಸ್ತಬ್ಧ ಚಿತ್ರವನ್ನು ಮಾಡಿರುವಂತದ್ದು. ಇವತ್ತಿನ ಪುತ್ತೂರಿನ ಶೋಭಾಯಾತ್ರೆಯಲ್ಲಿ ಇದು ಅತ್ಯಂತ ಗಮನ ಸೆಳೆಯುತ್ತಿದೆ. ಸಂಜಯ್ ಪುತ್ತೂರ್ ಜೊತೆಗೆ ಉಮೇಶ್ ಮಿತ್ತಡ್ಕ, ಸುದ್ದಿ ನ್ಯೂಸ್ ಪುತ್ತೂರು. ಇನ್ನೊಂದು ಆಕರ್ಷಕ ಕಲಾ ತಂಡವಾಗಿ ಡೊಳ್ಳು ಕುಣಿತದವರಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಆಗಿರ್ಬೋದು, ಇದು ವಿಶೇಷವಾದಂತಹ ಕುಣಿತ, ಇದು ಡೊಳ್ಳು ಕುಣಿತ. ಈ ಒಂದು ತಂಡದ ಜೊತೆ ನಾವು ಮಾತಾಡೋಣ. ನಮಸ್ತೆ. ಹಲೋ, ಹೇಳಿ. ಎಲ್ಲಿ ತಂಡ ನಿಮ್ದು? ಮಂಡ್ಯದವರು. ಎಷ್ಟು ಮಂದಿ ಇದ್ದೀರಾ? 8 ಮಂದಿ. ಡೊಳ್ಳು ಕುಣಿತ ಬೇರೆ ಯಾವುದೆಲ್ಲ ನೀವು ನೃತ್ಯಗಳನ್ನು? ಪಟದ ಕುಣಿತ, ರಂಗನ ಕುಣಿತ, ನಗಾರಿ, ತಮಟೆ, ಪಟದ ಕುಣಿತ, ಎಲ್ಲ ನಿಮ್ಮ ತಂಡದವರೇ? ಅದು ಎಲ್ಲ ಮಂಡ್ಯದವರೇ. ಒಟ್ಟು ಎಷ್ಟು ಮಂದಿ ಬಂದಿದ್ದೀರಿ? ಎಲ್ಲ ಅಂದ್ರೆ ಒಂದು 60 ಜನ ಬಂದಿದ್ದೀವಿ. 60 ಜನ. ಏನೆಲ್ಲ ಒಟ್ಟು ಇದೆ? ಯಾವುದೆಲ್ಲ ಇದೆ ನೃತ್ಯಗಳು? ಡೊಳ್ಳು ಕುಣಿತ, ಪಟದ ಕುಣಿತ, ರಂಗನ ಕುಣಿತ, ಪೂಜಾ ಕುಣಿತ, ಮತ್ತು ವೀರಗಾಸೆ, ಟಮಟೆ, ಇಂಥ ಕಲಾವಿದೆ. ಪುತ್ತೂರು ಇದು ಆರಂಭದಲ್ಲಿ ಬರ್ತಾ ಇದ್ದೀರಾ ಪುತ್ತೂರಿಗೆ? ಆರಂಭದಲ್ಲಿ ಬರ್ತಾ ಇದ್ದೀರಾ. ಬೇರೆ ಯಾವ ಕಡೆ ಎಲ್ಲ ನೀವು ಇಂಥ ಶೋಭಾಯಾತ್ರೆ ಮೆರವಣಿಗೆ ಹೊರಗಡೆ ಎಲ್ಲ ಮಾಡ್ತಾ ಇದೆ ಕಾರ್ಯಕ್ರಮ. ಪ್ರತಿ ವರ್ಷ ಕೂಡ ಮಾಡ್ತಾ ಇದ್ದೀವಿ? ಪ್ರತಿ ವರ್ಷ ಮೈಸೂರು ದಸರಲ್ಲಿ ಮಾಡ್ತಾ ಇದೆ, ಈ ವರ್ಷ ಇಲ್ಲಿ ಮಾಡ್ತಾ ಇದೆ. ನಿಮ್ಮ ಹೆಸರು? ಶ್ರೀಧರ್ ಅಂತ. ಕರ್ನಾಟಕದ ಮತ್ತೊಂದು ವಿಶೇಷ ಕಲಾ ನೃತ್ಯವಾಗಿರುವಂಥದ್ದು ಕಂಸಾಳ ನೃತ್ಯ. ಇವತ್ತು ಈ ಶೋಭಾಯಾತ್ರೆಯಲ್ಲಿ ಈ ಒಂದು ತಂಡವು ಕೂಡ ಇದೆ. ಅದರ ಕಂಸಾಳೆ ತಂಡದ ನಮಗೆ ಇದ್ದಾರೆ ಸದಸ್ಯರು, ಅವ್ರ ಜೊತೆ ಮಾತಾಡೋಣ. ನಮಸ್ತೆ. ಯಾವರು ನಿಮ್ಮದು? ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಕಳಲೆ ಅಂತ. ಸುರೇಶ್. ಕಂಸಾಳೆ ನೃತ್ಯ ನಡೆಸಿದೆ. ಬೇರೆ ಯಾವುದೆಲ್ಲ ನೃತ್ಯ ಮಾಡ್ತೀವಿ? ಜೊಣ್ಣೆ ವರ್ಷೆ, ಡೊಳ್ಳು ಕುಣಿತ, ತಮಟೆ, ಪೂಜಾ ಕುಣಿತ, ಕಹಳೆ ಎಲ್ಲ ಮಾಡ್ತೀವಿ. ಎಲ್ಲ ಮಾಡ್ತೀವಿ. ಒಟ್ಟು ಎಷ್ಟು ಮಂದಿ ಬಂದಿದ್ದೀರಾ? ಒಂದು 50 ಜನ ಬಂದಿದ್ದೀವಿ. ಏನು ಈ ಕಂಸಾಳೆ ನೃತ್ಯದ ವಿಶೇಷತೆ ಏನು?
ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಮಲೆಮಹದೇಶ್ವರ ಬೆಟ್ಟ ಅಂತ ಒಂದು ದೇವರೈತೆ. ಆ ದೇವರ ಗುಡ್ಗಳು ಅಂತ ಗುಡ್ರು ಅಂತ ಇದ್ದಾರೆ. ಆ ಮನೆತನದಿಂದ ಬಂದಿರತಕ್ಕಂಥ ಅವಾಗಲಿಂದ ಆ ಪರಂಪರೆಗತವಾಗಿ ಬಂದಿರತಕ್ಕಂಥದ್ದು. ಬೇರೆ ಎಲ್ಲೆಲ್ಲ ನೀವು ಈ ನೃತ್ಯಗಳನ್ನು ಮಾಡ್ತೀವಿ? ನಾವು ಆಲ್ಮೋಸ್ಟ್ ಭಾರತದಾದ್ಯಂತ ಪ್ರೋಗ್ರಾಮ್ಗಳು ಕೊಡ್ತಾ ಇರ್ತೀವಿ ಅವಾಗ ಮತ್ತು ದಸರಾ ಪ್ರೋಗ್ರಾಮ್ಗಳು ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಫಂಕ್ಷನ್ಗಳು ಕೊಡ್ತಾ ಇರ್ತೀವಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಇದು ಕರ್ನಾಟಕದ ವಿಶೇಷ ನೃತ್ಯ, ಕಂಸಾಲ ನೃತ್ಯ, ಜಾನಪದ ನೃತ್ಯವಾಗಿರುವಂಥದ್ದು. ಇನ್ನಷ್ಟು ಸ್ತಬ್ಧ ಚಿತ್ರಗಳು, ಸಾಂಸ್ಕೃತಿಕ ಕಲಾ ತಂಡಗಳು ಈ ಶೋಭಾಯಾತ್ರೆಯಲ್ಲಿ ಮೆರುಗು ನೀಡ್ತಾ ಇದೆ. ಸಂಜಯ್ ಪುತ್ತೂರ್ ಜೊತೆಗೆ ಉಮೇಶ್ ಮಿತ್ತಡ್ಕ, ಸುದ್ದಿ ನ್ಯೂಸ್ ಪುತ್ತೂರು. ಸರಿ. ऋतधामापराजित दुरावह प्रणवात्मिक अधिकस्वरातुतिशारद नमोऽस्तु ते श्यामाम्बरं मुखसागरं तुलसीदलम् अतिसुन्दरम् कनकासुखं नारीवरं शुभदमाङ्गल्यं तन्तुनाने. ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ.
ಶರನ್ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಶ್ರೀ ಶಾರದಾ ಭಜನಾ ಮಂದಿರ ಪುತ್ತೂರು ಇದರ ಆಶ್ರಯದಲ್ಲಿ ನಡೆಯುವ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವದ ಪ್ರಯುಕ್ತ ವಿಜಯದಶಮಿಯ ವಿಜಯೋತ್ಸವದ ಶುಭ ಸಂದರ್ಭದಲ್ಲಿ ಶ್ರೀ ಶಾರದಾ ಮಾತೆಯ ವೈಭವದ ಶೋಭಾ ಯಾತ್ರೆಯಲ್ಲಿ ಇನ್ನಷ್ಟು ಮೆರುಗನ್ನು ನೀಡಲು ಶ್ರೀ ಮಹಾದೇವಿ ಯುವಕ ಮಂಡಲ ರಿಜಿಸ್ಟರ್ಡ್ ಕಬಕ ಶ್ರೀ ಮಹಾದೇವಿ ಯುವಕ ಮಂಡಲ ರಿಜಿಸ್ಟರ್ಡ್ ಕಬಕ ಇವರ ಅದ್ಭುತ ಪ್ರಯೋಗದೊಂದಿಗೆ ಇಡೀ ವಿಶ್ವವನ್ನೇ ಬೆರಗುಗೊಳಿಸಿದ, ಇಡೀ ವಿಶ್ವವೇ ನಮ್ಮ ದೇಶದತ್ತ ಸೆಳೆಯುವಂತೆ ಮಾಡಿದ ಚಂದ್ರಯಾನ 3. ಚಂದ್ರನ ದಕ್ಷಿಣ ತುದಿಯಲ್ಲಿ ಆಗಸ್ಟ್ 2023ರ ಬುಧವಾರದಂದು ಸಂಜೆ 6:04 ಯಶಸ್ವಿಯಾಗಿ ತನ್ನ ಗಮ್ಯವನ್ನ ಸೇರಿದ ಅಮೃತ ಘಳಿಗೆ. ಇದು 140 ಕೋಟಿ ಭಾರತೀಯರ ಮನದಾಸೆ ಫಲಿಸಿದ, ಕನಸು ನನಸು ಮಾಡಿದ ಸಾರ್ಥಕ ವಿಚಾರವೂ ಹೌದು. ಉಡಾವಣೆಗೊಂಡ LVM-3 ಸರಿಸುಮಾರು 43.5 ಮೀಟರ್ ಎತ್ತರ, 640 ಟನ್ ತೂಕವನ್ನ ಹೊಂದಿದ ವಿಕ್ರಮ್ ಲ್ಯಾಂಡರ್, ರೋವರ್ ಮತ್ತಿತರ ಅವಶ್ಯಕ ವಸ್ತುಗಳನ್ನ ಹೊತ್ತೊಯ್ದ ಇಸ್ರೋದ ಬಾಹುಬಲಿ ಎಂದೇ ಪ್ರಚಲಿತ.
ಫ್ರಾನ್ಸ್ನಲ್ಲಿ ನೆರವೇರುವುದು ಸಾಧ್ಯ ಇರಲಿಲ್ಲ. ಹೀಗಾಗಿ ಪುಸ್ತಕವನ್ನು ಆಂಗ್ಲ ಭಾಷೆಗೆ ಪರಿವರ್ತಿಸಿ ಮುದ್ರಣ ಮಾಡಲಾಗಿದೆ. ಪುಸ್ತಕದ ಪ್ರತಿಗಳು ರಹಸ್ಯವಾಗಿ ಭಾರತಕ್ಕೆ ಬರುತ್ತೆ. ृतधामापराजित दुरावह प्रणवात्मिक अधिकस्वरातुतिशारद नमोऽस्तु ते श्यामाम्बरं मुखसागरं तुलसीदलम् अतिसुन्दरम् कनकासुखं नारीवरं ಶುಭದಮಾಂಗಲ್ಯಂ ತಂತು ನಾನೇ. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ ಹೇತು
ಈ ಶೋಭಾಯಾತ್ರೆಯಲ್ಲಿ ಭಾರತ ಮಾತೆಯ ಒಂದು ಕಟೌಟನ್ನು ಇಟ್ಟುಕೊಂಡು ಒಂದು ವಾಹನದಲ್ಲಿ ನವಚೇತನ ಯುವಕ ಮಂಡಲ ಮತ್ತು ಸಂಪಿಯ ಶ್ರೀ ಮಹಾವಿಷ್ಣು ಮೂರ್ತಿ ದೇವಸ್ಥಾನ ಇವರ ವತಿಯಿಂದ ಈ ಒಂದು ಶೋಭಾಯಾತ್ರೆ ಇದನ್ನು ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಇವರು ನಮ್ಮ ಜೊತೆಗೆ ಹರಿಣಿ ಮೇಡಮ್ ರವರಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಮೇಡಮ್. ಈ ಕಾನ್ಸೆಪ್ಟ್ ಮತ್ತು ಈ ಒಂದು ಶೋಭಾಯಾತ್ರೆಯಲ್ಲಿ ಭಾರತ ಮಾತೆ ಇದು ಯಾಕಾಗಿ ಮತ್ತು ಇದರ ಬಗ್ಗೆ ಒಂದಷ್ಟೇ. ಈ ಶೋಭಾಯಾತ್ರೆಯಲ್ಲಿ ನಾವು ಭಾರತ ಮಾತೆ, ತಿಲಕರು ಮತ್ತೆ ವೀರ ಸಾವರ್ಕರ್ ಒಂದು ಫೋಟೋ ನಿಟ್ಟು ನಾವು ಸಾಗ್ತಾ ಇದ್ದೇವೆ. ಒಂದು ಜನರಿಗೆ ಭಕ್ತಿಯ ಜೊತೆ ಎಲ್ಲಿ ರಾಷ್ಟ್ರ ಪ್ರೇಮವನ್ನು ಒಂದು ಬೆಳೆಸುವಂಥ ಮನೋಭಾವ ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಇದನ್ನು ಕೊಂಡೊಯ್ತಾ ಇದ್ದೇವೆ. ಯಾರ ವತಿಯಿಂದ ಇದನ್ನು ಮಾಡ್ತಾ ಇದ್ದೀವಿ? ಸಂಪೆ ಮಹಾವಿಷ್ಣು ಮೂರ್ತಿ ದೇವಸ್ಥಾನ ಮತ್ತು ನವಚೇತನ ಯುವಕ ಮಂಡಲದಿಂದ. ಥ್ಯಾಂಕ್ ಯು ಮೇಡಮ್. ಇನ್ನೊಂದು ಕರ್ನಾಟಕದ ಕಲಾ ಪ್ರಕಾರವಾಗಿರುವಂಥದ್ದು ವೀರಗಾಸೆ. ಈ ಒಂದು ನೃತ್ಯವನ್ನು ಕೂಡ ಈ ಶೋಭಾಯಾತ್ರೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಇದರ ಬಗ್ಗೆ ವೀರಗಾಸೆಯನ್ನು ನಡೆಸಿದಂತಹ ವೀರಭದ್ರ ನಮ್ಮ ಜೊತೆಗೆ ಇದ್ದಾರೆ, ಅವ್ರು ಮಾತಾಡ್ತಾರೆ. ನಮಸ್ತೆ. ನಮಸ್ತೆ. ಇವತ್ತು ಪುತ್ತೂರಿನ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ, ಹೇಗೆ ಅನಿಸ್ತದೆ? ಇದು ತುಂಬ ಅದೃಷ್ಟ ಅನಿಸುತ್ತೆ ನಮಗೆ ಇಲ್ಲಿ ಬಂದಿರೋದು. ಒಳ್ಳೆ ಪವಿತ್ರವಾದ ಸ್ಥಳ ಇದು. ಇಲ್ಲಿಗೆ ಬಂದು ಈ ಶಾರದಾಂಬೆ ಆಶೀರ್ವಾದ ನಮ್ಮ ಮೇಲಿದೆ. ಅದೇ ಥರವಾಗಿ ವೀರಭದ್ರ ಕಲೆಯನ್ನು ಇಲ್ಲಿ ಪ್ರದರ್ಶನ ಮಾಡಬೇಕು ಅಂತೇಳಿ ನಂಜನಗೂಡಿಂದ ಇಲ್ಲಿಗೆ ಬಂದಿದ್ದೀವಿ. ತುಂಬ ಸಂತೋಷ ಆಗುತ್ತೆ ಇಲ್ಲಿ ಬಂದು. ಈ ಒಂದು ಕಲೆಯ ವಿಶೇಷತೆ ಏನು? ಇದು ವಿಶೇಷತೆ ಅಂದರೆ ದಕ್ಷ ಯಜ್ಞನ ಸಂಹಾರ ಮಾಡಿದಂಥ ವೀರಭದ್ರೇಶ್ವರ ಶುಭ ಕಾರ್ಯಗಳಿಗೆ ಮತ್ತು ಇಂಥ ಮೆರವಣಿಗೆಗಳಿಗೆ ಬಂದರೆ ಶುಭವಾಗುತ್ತೆ ಅಂತೇಳಿ ವೀರಭದ್ರನ ಒಂದು ನಂಬಿಕೆ. ಹೌದು. ಬೇರೆ ಯಾವ ಎಲ್ಲ ಉತ್ಸವಗಳಲ್ಲಿ ಭಾಗವಹಿಸ್ತಾ ಇದ್ದೀರಿ ನೀವು? ನಾವು ಎಲ್ಲ ಉತ್ಸವದಲ್ಲೂ ಭಾಗವಹಿಸ್ತೀವಿ. ಶುಭ
ಏನ್ ಮಾಡೋದು ಬ್ರೋ? ಐ ಥಿಂಕ್ ಕಣ್ಣು 3ನೇ ಬಟನ್ ಮೇಲೆ. ಇಲ್ವಲ್ಲ. ಕೋಳಿ ಮಾಡಿಸಿ ಮೊಟ್ಟೆ ಇಡ್ಸೋಣ. ಪ್ಯಾಕ್ 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 ಪ್ಯಾಕ್. ದಟ್ ವುಡ್ ಬಿ ಕೂಲ್ ಬ್ರೋ, ವೆರಿ ಕೂಲ್ ಅಲ್ವಾ ಸರ್? ಕೂಲ್ ಅಲ್ಲ, ಬಿಂದು. ಏನು ಸರ್ ಹೀಗೆ ಹೇಳಿ, ದಟ್ ವುಡ್ ಬಿ ಬಿಂದು ಬ್ರೋ, ವೆರಿ ಬಿಂದು. ದಟ್ ವುಡ್ ಬಿಂದು ಏನು? ಐ ಡೋಂಟ್ ನೋ. ಕೂಲ್ ಅಂದ್ರೆ ಬಿಂದು ಬ್ರೋ. ಬ್ರೋ ಬ್ರೋ ಸರ್. ಈ ಸಮ್ಮರ್ ಅಲ್ಲಿ ಬಿಂದುನೇ ಕೂಲು. ನಿನಗೆ ಇದೆಲ್ಲ ಹೆಂಗ್ ಗೊತ್ತು? ನಿನ್ನೆ ಲೆಕ್ಚರ್ ನಲ್ಲಿ ಹೇಳಿದ್ರು ಸರ್. ನಾವು ಲೆಕ್ಚರ್ ಅಟೆಂಡ್ ಮಾಡಿದ್ರೆ ತಾನೆ. ಕೂಲ್ ಅಲ್ವಾ ಸರ್? ಕೂಲ್ ಅಲ್ಲ, ಬಿಂದು. ಸಾರಿ, ಬಿಂದು. ऋतधामपराजित दुरावह प्रणवात्मिक अधिकस्वरातुतिशारद नमोऽस्तु ते श्यामाम्बरं मुखसागरं तुलसीदलम् अतिसुन्दरम् कनकासुखं नारीवरं ಶುಭದಮಾಂಗಲ್ಯಂ ತಂತುನಾನೇ. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ ಹೇತು.
ಇನ್ನು ಈ ಶೋಭಾಯಾತ್ರೆಯಲ್ಲಿ ಭಾರತ ಮಾತೆಯ ಒಂದು ಕಟೌಟನ್ನು ಇಟ್ಟುಕೊಂಡು ಒಂದು ವಾಹನದಲ್ಲಿ ನವಚೇತನ ಯುವಕ ಮಂಡಲ ಮತ್ತು ಸಂಪಿಯ ಶ್ರೀ ಮಹಾವಿಷ್ಣು ಮೂರ್ತಿ ದೇವಸ್ಥಾನ ಇವರ ವತಿಯಿಂದ ಈ ಒಂದು ಶೋಭಾಯಾತ್ರೆ ಇದನ್ನು ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಇವರು ನಮ್ಮ ಜೊತೆಗೆ ಹರಿಣಿ ಮೇಡಮ್ ರವರಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಮೇಡಮ್. ಈ ಕಾನ್ಸೆಪ್ಟ್ ಮತ್ತು ಈ ಒಂದು ಶೋಭಾಯಾತ್ರೆಯಲ್ಲಿ ಭಾರತ ಮಾತೆ ಇದು ಯಾಕಾಗಿ ಮತ್ತು ಇದರ ಬಗ್ಗೆ ಒಂದಷ್ಟೇ. ಈ ಶೋಭಾಯಾತ್ರೆಯಲ್ಲಿ ನಾವು ಭಾರತ ಮಾತೆ, ತಿಲಕರು ಮತ್ತು ವೀರ ಸಾವರ್ಕರ್ರ ಒಂದು ಫೋಟೋವನ್ನಿಟ್ಟು ನಾವು ಸಾಗ್ತಾ ಇದ್ದೇವೆ. ಒಂದು ಜನರಿಗೆ ಭಕ್ತಿಯ ಜೊತೆ ಎಲ್ಲಿ ರಾಷ್ಟ್ರ ಪ್ರೇಮವನ್ನು ಒಂದು ಬೆಳೆಸುವಂಥ ಮನೋಭಾವ ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಇದನ್ನು ಕೊಂಡೊಯ್ತಾ ಇದ್ದೇವೆ. ಯಾರ ವತಿಯಿಂದ ಇದನ್ನು ಮಾಡ್ತಾ ಇದ್ದೀವಿ? ಸಂಪೆ ಮಹಾವಿಷ್ಣು ಮೂರ್ತಿ ದೇವಸ್ಥಾನ ಮತ್ತು ನವಚೇತನ ಯುವಕ ಮಂಡಲದಿಂದ. ಥ್ಯಾಂಕ್ ಯು ಮೇಡಮ್. ಇನ್ನೊಂದು ಕರ್ನಾಟಕದ ಕಲಾ ಇನ್ನು ಶೋಭಾಯಾತ್ರೆ ಈಗಾಗಲೇ ಒಂದು ಅರ್ಧ ದಾರಿಯನ್ನು ತಲುಪಿಯಾಗಿದೆ. ಬಳುವಾರಿನಿಂದ ಪುತ್ತೂರಿನ ಕೇಂದ್ರ ಭಾಗದತ್ತ ತಲುಪ್ತಾ ಇದೆ. ಈ ಹೊತ್ತಿನಲ್ಲಿ ಯಾವ ರೀತಿಯಾಗಿ ನಡೆಯುತ್ತದೆ ಅನ್ನೋದರ ಬಗ್ಗೆ ಇದರ ಸಂಚಾಲಕರಾಗಿರುವ ಸೀತಾರಾಮರ ಶೆಟ್ಟಿ, ಸೀತಾರಾಮರ ಈ ಕದಂಬಾಡಿ ಗೊತ್ತು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಯಾವ ರೀತಿಯಾಗಿ ನಡೆಯುತ್ತೆ?
ಈ ದಸರಾ ಮಹೋತ್ಸವ ಯಾವ ರೀತಿ ನಡೀತದೆ ಅಂತ ಹೇಳಿದರೆ ಈ ಜನರ ಮುಖದಲ್ಲಿರುವಂಥ ಮಂದಹಾಸನ ಇದಕ್ಕೆ ಸಾಕ್ಷಿ. ಪುತ್ತೂರಲ್ಲಿ ಈ ದಿವಸ ನಡೀತಿರುವಂಥ ಒಂದು ಜಗನ್ಮಾತೆಯ ಶೋಭಾಯಾತ್ರೆ ಪುತ್ತೂರಿನ 2ನೇ ಜಾತ್ರೆಯಾಗಿ ಇದು ಪರಿವರ್ತನೆ ಆಗಿದೆ. ಇದಕ್ಕೆಲ್ಲ ಪುತ್ತೂರಿನ ಮಹಾಜನತೆಯ ಎಲ್ಲ ಸಹಕಾರ ಸಿಕ್ಕಿದೆ. ಇನ್ನೂ ಜಗನ್ಮಾತೆಯ ಪುಣ್ಯ ಕಾರ್ಯ ಯಶಸ್ವಿಯಾಗಿ ನಡೆಯಲಿಕ್ಕೆ ಎಲ್ಲರ ಸಹಕಾರ ಸಿಗಬೇಕಂತ ಈ ಮೂಲಕ ಕೇಳಿಕೊಳ್ತಾ ಅದ್ದೂರಿಯಿಂದ ನಡೀತಾ ಇದೆ. ಯಾವುದೇ ರೀತಿಯ ಜನರಿಗೆ ತೊಂದರೆ ಆಗದೆ, ವೆಹಿಕಲ್ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಜನರ ಸಹಕಾರ ಭಾರಿ ಅಗತ್ಯವಾಗಿ ಕೊಡ್ತಾ ಇದ್ದಾರೆ. ಹಾಗಿರುವಾಗ ಇದರಲ್ಲಿ ಹೇಳುವಂಥದ್ದು ಏನಿಲ್ಲ. ಜಗನ್ಮಾತೆ ಮತ್ತು ಪುತ್ತೂರು ಮಹಾಲಿಂಗೇಶ್ವರನ ಉಳ್ಳಾಲ್ತಿಯ ಆಶೀರ್ವಾದ ಪೂರ್ಣ ಇದರಲ್ಲಿ ಇದೆ. ಅದರೊಂದಿಗೆ ಮಳೆಯ ಪ್ರಭಾವ ಏನೂ ಇಲ್ಲ. ಯಾವುದು ನಾವು ನೆನೆಸಿದ್ದೇವೋ ಅದೇ ಪ್ರಕಾರ ನಡೀತಾ ಉಂಟು. ಇನ್ನು ಮುಂದೆ ದೇವರು ಇದೇ ರೀತಿಯ ಆಶೀರ್ವಾದ ಮಾಡಲಿ ಅಂತ ಈ ಮೂಲಕ ಕೇಳಿಕೊಳ್ತಾ ಜನರ ಆಶೀರ್ವಾದ ಇರಲಿ ಅಂತ ಆಶಿಸ್ತಾ ಇದ್ದೇನೆ.
ಏನ್ ಮಾಡೋದು ಬ್ರೋ ಐ ಥಿಂಕ್ ಕಣ್ಣು 3ನೇ ಬಟನ್ ಮೇಲೆ ಇಲ್ವಲ್ಲ ಕೋಳಿ ಮಾಡಿಸಿ ಮೊಟ್ಟೆ ಇಡ್ಸೋಣ. That would be cool, bro. Very cool. ಅಲ್ವಾ ಸರ್ ಕೂಲ್ ಅಲ್ಲ ಬಿಂದು. ಏನು ಸರ್ ಹೀಗೆ ಹೇಳಿ, ದಟ್ ವುಡ್ ಬಿ ಬಿಂದು ಬ್ರೋ, ವೆರಿ ಬಿಂದು. That would ಬಿಂದು ಏನು? ಐ ಡೋಂಟ್ ನೋ. ಕೂಲ್ ಅಂದ್ರೆ ಬಿಂದು ಬ್ರೋ. ಬ್ರೋ ಬ್ರೋ ಸರ್ ಈ ಸಮ್ಮರ್ ಅಲ್ಲಿ ಬಿಂದುನೇ ಕೂಲು. ನಿನಗೆ ಇದೆಲ್ಲ ಹೆಂಗ್ ಗೊತ್ತು? ನಿನ್ನೆ ಲೆಕ್ಚರ್ ನಲ್ಲಿ ಹೇಳಿದ್ರು ಸರ್. ನಾವು ಲೆಕ್ಚರ್ ಅಟೆಂಡ್ ಮಾಡಿದ್ರೆ ತಾನೇ. ಕೂಲ್ ಅಲ್ವಾ ಸರ್? ಕೂಲ್ ಅಲ್ಲ ಬಿಂದು. ಸಾರಿ ಬಿಂದು. ಕೂಲ್ तो बिंदु है. ऋतधामापराजित दुरावह प्रणवात्मिक अधिकस्वरातुतिशारद नमोऽस्तु ते. श्यामाम्बरं मुखसागरं तुलसीदलम् अतिसुन्दरम् कनकासुखम् नारीवरं शुभदमाङ्गल्यं तन्तुनाने. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. मम जीवन हेतुना. ಶ್ರೀಪಾದರಾಜರು, ಶ್ರೀ ವ್ಯಾಸರಾಜರು, ಶ್ರೀ ವಾದಿರಾಜರು ಈ 3 ದಾಸ ಪ್ರಥಮ ಶ್ರೇಷ್ಠರು ವ್ಯಾಸಕೂಟವನ್ನು ರಚಿಸಿದವರು. ಅಂತಹ ಮಹಾನ್ ದಾಸರ ಕೃತಿಯನ್ನ ಅವಲೋಕನ ಮಾಡುವುದು ಅಂತ ಹೇಳಿದರೆ ನಾವೆಲ್ಲರೂ 13ನೆಯ ಶತಮಾನಕ್ಕೆ ಹೋಗುತ್ತಾ ಇದ್ದೇವೆ. 13ನೆಯ ಶತಮಾನದಲ್ಲಿ ಯಾವ ರೀತಿ ಕೃತಿ ಆ ದಾಸರ ಮೂಲಕ ವಿವರಣೆಗೊಂಡಿದೆ ಒಂದು ಬಾರಿ ಮಾಡೋಣ, ಕೇಳೋಣ ಆ ಸುಂದರವಾದಂತಹ ದಾಸ ಕೃತಿ, ದಾಸ ಪದ.
ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಕದೂರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಸುಂದರ ಶುಭ ಸಂಜೆಯಲ್ಲಿ ನಾವುಗಳು ಅತ್ಯಂತ ಕಾತರದಿಂದ ಇಡೀ ಜಗತ್ತಲ್ಲೇ ವ್ಯಾಪಿಸಿರ್ತಕ್ಕಂತಹ ಅನೇಕ ಭಗವಂತರುಗಳ ಆ ಚೈತನ್ಯ ಶಕ್ತಿ ಏನಿದೆ ಅದರಲ್ಲಿ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಕಿನ್ನಿಮಾಣಿ ಪೂಮಾಣಿ ದೈವಗಳ ಪಾದ ಕಮಲದಲ್ಲಿ ಅಂತಹ ಭಕ್ತಿಯ ಕೀರ್ತನೆಗಳ ಅವಲೋಕನ ಹಾಗೂ ದೈವಗಳ ಪಾದ ಕಮಲದಲ್ಲಿ ಅಂತಹ ಭಕ್ತಿಯ ಕೀರ್ತನೆಗಳ ಅವಲೋಕನ ಹಾಗೂ ಮನಸ್ಸು ಬುದ್ಧಿಗಳ ಸಮ್ಮಿಲನದಿಂದಾಗಿ ಧ್ಯಾನದ ಉತ್ಪತ್ತಿ ಹರರಿಂದ ಪೂಜಿಸಲ್ಪಡುವಂತ ಇಡೀ ಭಕ್ತ ಸಮೂಹ ಆ ಸಮೂಹದ ಪ್ರಥಮ ಆರಾಧ್ಯ ದೈವ ವಿಘ್ನ ನಿವಾರಕ ಲಂಬೋದರ ಗಣಪತಿ ನಮ್ಮೆಲ್ಲರಿಗೆ ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ಎಲ್ಲ ಭಕ್ತಿಯ ಕಾರ್ಯಕ್ರಮಕ್ಕೆ ವಿಘ್ನವನ್ನು ದೂರ ಮಾಡಬೇಕು. ನಾವೇನು ಶ್ರೀಕೃಷ್ಣ ಪರಮಾತ್ಮನೇ 3 ಗರಿಕೆ ಹುಲ್ಲನ್ನ ಗಣಪತಿಗೆ ಅರ್ಪಿಸದೆ ಅವನ ದೈನಂದಿನ ಕಾರ್ಯವನ್ನ ಮಾಡುವಂತಿರಲಿಲ್ಲ. ಮಹಾಪುರುಷ ಭಗವದ್ಗೀತೆಯನ್ನ ಕೊಟ್ಟಂತಹ ನಮ್ಮೆಲ್ಲರ ಗೀತಾ ನಾಯಕ ಶ್ರೀಕೃಷ್ಣ ಪರಮಾತ್ಮ ಪರಶಿವ ದಿನನಿತ್ಯ ಕೈಲಾಸದಲ್ಲಿ ಇರಬೇಕು ಅಂತಾದರೆ ಗಣಪತಿಯನ್ನ ಆರಾಧನೆ ಮಾಡಿಯೇ ತನ್ನೆಲ್ಲ ಕೈಂಕರ್ಯವನ್ನ ಮಾಡುತ್ತಾ ಇದ್ದ. ಹರಿಹರರಿಂದ ಪೂಜೆಗೊಳ್ಳುವಂತಹ ಗಣಪತಿ ನಮ್ಮೆಲ್ಲರ ಭಾಗ್ಯದಾತ, ನಮ್ಮೆಲ್ಲ ಕಾರ್ಯಕ್ರಮಗಳ ವಿಘ್ನವನ್ನ ನಿವಾರಿಸುವಂತಹ ವಿಘ್ನ ವಿನಾಶಕ. ಅಂತಹ ಲಂಬೋದರನನ್ನ ಸ್ತುತಿ ಮಾಡುವಂತಹ ಕೀರ್ತನೆಯೊಂದಿಗೆ ನಮ್ಮ ಈ ದಾಸ ಪದವನ್ನ ಶುರು ಮಾಡೋಣ. ಎಲ್ಲರೂ ಕೂಡ ಗಣಪತಿಯನ್ನ ಒಂದು ಬಾರಿ ತನ್ನ ಆಂತರ್ಯದಲ್ಲಿ ಜಾಗೃತವಾಗಿಟ್ಟುಕೊಂಡಲ್ಲಿ ಭಗವಂತ ನಮ್ಮೆಲ್ಲ ಒತ್ತಡಗಳಿಗೆ ಹೆಗಲು ಕೊಡುತ್ತಾನೆ, ನಮ್ಮ ಭಾರವನ್ನ ಇಳಿಸ್ತಾನೆ. ಅಂತಹ ಗಣಪತಿ ರಂಗವಿಠಲ ಅನ್ನುವಂತಹ ಅಂಕಿತದೊಂದಿಗೆ ಶ್ರೀಪಾದರಾಜರು ಅನ್ನುವಂತಹ ದಾಸಕೂಟದಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ಪ್ರಾಣಿ. ಓಕೆ, ಎಲ್ಲಿ ಮನೆ? ಎಲ್ಲಿ? ಪುತ್ತೂರಾ? ಯಾವ ತಂಡ? ನಿನ್ನ ತಂಡದ ಹೆಸರೇನು? ಭಜನೆಯ ತಂಡದ ಹೆಸರೇನು? ಓಕೆ, ವೆರಿ ಗುಡ್. ಸ್ಕೂಲ್ ಯಾವುದು ನಿಂದು? ಮುಂಡೂರು. ಎಷ್ಟನೇ ಕ್ಲಾಸ್? 2ನೇ ಕ್ಲಾಸ್. ಭಜನೆಯಲ್ಲಿ ಕುಣಿಲಿಕ್ಕೆ ಖುಷಿ ಆಗ್ತಾ ಇದೆಯಾ? ಖುಷಿ ಆಗ್ತಿದೆ. ಇನ್ನೂ ಕೂಡ ಕುಣಿತೀಯಾ? ತುಂಬ ಹೊತ್ತು ಕುಣಿಲಿಕ್ಕೆ ಇದೆ, ಕುಣಿತೀಯಾ? ವೆರಿ ಗುಡ್. ದಾಸ
ದಾಸರ ಮೂಲಕ ಸ್ಫುರಣೆಗೊಂಡಿದೆ. ಒಂದು ಬಾರಿ ಅವಲೋಕನ ಮಾಡೋಣ, ಕೇಳೋಣ ಆ ಸುಂದರವಾದಂತಹ ದಾಸ ಕೃತಿ, ದಾಸ ಪದ. ಬಲೆ ನಮಸ್ತೆ. ಇನ್ನೊಂದು ತಂಡದ ಮುಖ್ಯಸ್ಥರು ಇದು ರಣಮಂಗಳ ಶ್ರೀ ಸುಬ್ರಹ್ಮಣ್ಯೇಶ್ವರ ಒಂದು ಮಕ್ಕಳ ಭಜನಾ ಸುಬ್ರಹ್ಮಣ್ಯ ಮಕ್ಕಳ ಭಜನಾ ತಂಡದ ಇವರಿದ್ದಾರೆ. ನಮ್ಮ ಜೊತೆಗೆ ಗಣಪತಿ ಬಲ್ಯ ಅವರಿದ್ದಾರೆ. ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ತಂಡವನ್ನು ಕರೆಸಿಕೊಂಡಿದ್ದೀರಿ, ಪುತ್ತೂರು ಶಾರದೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ. ಇದರಲ್ಲಿ ನಮ್ಮ ಸುಬ್ರಹ್ಮಣ್ಯ ಭಜನಾ ಸಂಘ ಅಂತ ಹೇಳಿದರೆ 1 ವರ್ಷದಿಂದ ಮಾಡ್ತಾ ಇದ್ದೇವೆ. 1 ವರ್ಷ ನಿನ್ನೆಗೆ 1 ವರ್ಷ ಆಯ್ತು ನಮ್ಮ ತಂಡಕ್ಕೆ. ಇದನ್ನು ನಾನು ಎಷ್ಟು ಖುಷಿ ಪಡ್ಬೇಕು, ನನಗೆ ಮಕ್ಕಳಿಂದಾಗಿ ನಮಗೆ ಇಷ್ಟೆಲ್ಲ ಹೆಸರು ಬರುತ್ತಾ ಇರೋದು. ನಾವೇನಲ್ಲ, ನಾನು ಇದರ ಕಂಪ್ಲೀಟ್ ಜವಾಬ್ದಾರಿನ ತಗೊಂಡಿದ್ದೇನೆ. ಅದು ನಮಗೆ ದೇವರು ಶಕ್ತಿ ಕೊಡ್ತಾ ಇದ್ದಾರೆ. ಪುಣ್ಯದಲ್ಲಿ 122 ಮಕ್ಕಳಿದ್ದಾರೆ. ಈಗ 122 ಮಕ್ಕಳು, ಇವತ್ತು ನಮಗೆ 70-80 ಮಕ್ಕಳು ಬಂದಿದ್ದಾರೆ. ಈ ಮಕ್ಕಳಿಂದಾಗಿ ನಮಗೆ ಸಿಗುವಂಥ ಬೆಲೆ ನಾವೇನಲ್ಲ ಇದೆ, ನಾವು ಬರೇ ನೆಪ ಮಾತ್ರ. ಆದ್ದರಿಂದ ಇನ್ನೂ ಕೂಡ ನಮಗೆ ಮಕ್ಕಳಿಂದಾಗಿ ಅವಕಾಶ ಸಿಗಲಿಂದ ಈ ಮಹಾಲಿಂಗೇಶ್ವರ ಸನ್ನಿಧಿಯಲ್ಲಿ ಕೇಳಿಕೊಳ್ಳೋದು ಭಾರಿ ಒಳ್ಳೆಯ ವಿಷಯ, ಭಾರಿ ಒಳ್ಳೆಯ ವಿಷಯ. ಥ್ಯಾಂಕ್ ಯು. ಜನರಿಗೆ ಮಿತ್ರನೇ ಆ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗ ದೂರನೇ ಶರಣತನೇ ಕನಕ ರೂಪನೇ ಕಾಮಿನಿ ಸಂಗ ದೂರನೇ. ಓಂ ಗಂ ಗಣಪತಯೇ ನಮಃ, 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 ಓಂ ಗಂ ಗಣಪತಯೇ ನಮಃ. ಇನ್ನೊಂದು ತಂಡ ನಮ್ಮ ಜೊತೆಗೆ ಇದೆ, ಶ್ರೀರಾಮ ಕುಣಿತ ಭಜನಾ ತಂಡ ದೇಲಂಪಾಡಿ. ಸೊ ಇಲ್ಲಿಯ ಒಂದಷ್ಟು ಮಂದಿ ಅದರ ಮುಖ್ಯಸ್ಥರಂತ ನಿರ್ವಹಣೆಯನ್ನು ಮಾಡ್ತಾ ಇರುವವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಈ ತಂಡವನ್ನು ಮುನ್ನಡೆಸಿಕೊಂಡು ಈ ರಾತ್ರಿಯ ಹೊತ್ತಲಿಗೆ ಅವರನ್ನು ಕರ್ಕೊಂಡು ಪುನಃ ಅವರನ್ನು ಮನೆಯವರೆಗೆ ತಲುಪಿಸುವಂತಹ ಜವಾಬ್ದಾರಿ ಈ ತಂಡಕ್ಕೆ ಇದೆ. ಬಹುಶಃ ಮಕ್ಕಳು ಒಂದು ಕಡೆ ಕುಣಿತಾ ಇದ್ರೆ ಅದರ ಹಿಂದೆ ಅವರನ್ನು ಪರಿಪಾಲಿಸುವಂಥದ್ದು ಹೆಣ್ಮಕ್ಕಳಿದ್ದಾರೆ, ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ಅವರ ನಿರ್ವಹಣೆಯನ್ನು ಮಾಡಲಿಕ್ಕೆ ಒಂದು ತಂಡವೇ ಅವರ ಜೊತೆಗೆ ಇದೆ. ಅವರ ಹತ್ರ ಕೇಳೋಣ ಇವರ ಬಗ್ಗೆ. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಉದಯ ಕುಮಾರ್. ತಂಡವನ್ನು ಕರ್ಕೊಂಡು ಬಂದಿದ್ದಾರೆ. ಎಷ್ಟು ಮಂದಿ ತಂಡದಲ್ಲಿ? ನಾವು ಮಕ್ಕಳು 44 ಮಕ್ಕಳಿದ್ದಾರೆ. ಮತ್ತು 2 ವ್ಯಾನ್ಗಳಲ್ಲಿ ವಾಹನದ ವ್ಯವಸ್ಥೆ ಮಾಡಿ ಬಂದಿದ್ದೇವೆ. ಸ್ವಲ್ಪ ನಾವೊಂದು 4, 5, 6, 8 ಮಂದಿ ಇದರ ಒಂದು ಜವಾಬ್ದಾರಿ ತಗೊಂಡು ಸಮಿತಿಯ ಒಂದು ರೂಪದಲ್ಲಿ ಮಕ್ಕಳ ಒಂದು ಜವಾಬ್ದಾರಿ ನೋಡಿಕೊಂಡಿದೆ. ಮತ್ತು ಸ್ವಲ್ಪ ಪೇರೆಂಟ್ಸ್ ಕೂಡ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಕಾರ್ಯಕ್ರಮ ಇಷ್ಟು ದೊಡ್ಡ ಕಾರ್ಯಕ್ರಮ, ಇದರಲ್ಲಿ ಒಂದು ಭಾಗವಹಿಸಲಿಕ್ಕೆ ಅದೊಂದು ಅವಕಾಶ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಸಾಧಾರಣ ಎಷ್ಟು ವರ್ಷದಿಂದ ಈ ತಂಡವನ್ನು ನಡೆಸ್ತಾ ಇದ್ದೀರಿ? ನಮ್ಮದು ತಂಡ ಶುರುವಾಗಿ 1 ವರ್ಷ ಆಗ್ತಾ ಬರ್ತದೆ ಅಷ್ಟೇ, 1 ವರ್ಷದ ಒಳಗೆ. ಅದು ಮಕ್ಕಳು ತುಂಬ ಉತ್ಸಾಹದಲ್ಲಿ ಇದರಲ್ಲಿ ಪಾಲ್ಗೊಳ್ತಾರೆ. ತುಂಬ ಬೇರೆ ಯಾವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ? ನಾವು ಸುಳ್ಯದಲ್ಲಿ ಮೊನ್ನೆ ಧರ್ಮಸ್ಥಳದ ಯೋಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಮತ್ತು ಮಂಗಳೂರು ಸಂಘನಿಕೇತನ ಅಲ್ಲಿ ಅವರ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಇನ್ನು ಕೂಡ ತುಂಬ ನಮಗೆ ಬೇಡಿಕೆ ಉಂಟು ಹೋಗ್ಲಿಕ್ಕೆ. ಈಗ ರಾತ್ರಿ ಹೊತ್ತು ಕಾರ್ಯಕ್ರಮ ನಡೀತದೆ, 10-20 ಮಂದಿ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದರ ಒಟ್ಟು ನಿರ್ವಹಣೆಯನ್ನು ಯಾವ ರೀತಿ ಮಾಡ್ತಾ ಇದ್ದೀರಿ? ನಾವು ಅದೇ ನಿರ್ವಹಣೆ ಅಂದರೆ ಈಗ ದುಡ್ಡಿನ ವಿಷಯದಲ್ಲಿ ಹೇಗೆ ಸರ್? ಒಟ್ಟು ನಿರ್ವಹಣೆ ಕರೆಸಬೇಕು, ಅವರಿಗೆ ಪ್ರಾಕ್ಟೀಸ್ ಕೊಡಬೇಕು, ಅವರನ್ನು ಮನೆಗೆ ಪುನಃ ತಲುಪಿಸಬೇಕು. ಇದೆಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ವಾರದಲ್ಲಿ 1 ದಿವಸ ಕ್ಲಾಸ್ ಉಂಟು. ಆ ಕ್ಲಾಸಿನಲ್ಲಿ ನಾವು ಎಲ್ಲ ಹೋಗೋ ವಿಷಯನೆಲ್ಲ ಮಾತಾಡಿ ಮತ್ತು ಆ ಕಾರ್ಯಕ್ರಮಕ್ಕೆ ಹೋಗುವ ಒಂದು ಟೈಮಿಂಗನ್ನು ನಾವಲ್ಲಿ ಅವರಿಗೆ ವಾಟ್ಸಪ್ ಮೂಲಕವಾಗಿ ಅವರಿಗೆ ಗ್ರೂಪಿಗೆ ತಿಳಿಸಿ
ನಂತರ ಆ ಟೈಮಿಗೆ ಅವರು ಶ್ರೀರಾಮ ಭಜನಾ ನಮ್ಮ ಮಂದಿರಕ್ಕೆ ಅವರು ಅಲ್ಲಿಗೆ ಬರಲಿಕ್ಕೆ. ಇನ್ನು ರಾತ್ರಿ ಹೊತ್ತು ಹೋಗುವಾಗ ಅವರ ಮನೆಯವರ ಸ್ವಲ್ಪ ಪೇರೆಂಟ್ಸ್ ಇದ್ದಾರೆ, ಮತ್ತು ಬಾಕಿ ಮಕ್ಕಳ ಮನೆಯವರಿಗೆ ನಾವು ಕರೆದು ಅವರು ಇಂಥ ಸ್ಥಳದಲ್ಲಿ ನಿಲ್ಲಬೇಕು, ಅಲ್ಲಿಗೆ ಅವರ ಮಕ್ಕಳನ್ನು ಮುಟ್ಟಿಸುವಂಥ ಪೂರ್ಣ ಜವಾಬ್ದಾರಿಯನ್ನು ನಾವು ವಹಿಸಿಕೊಂಡು ಈ ತಂಡವನ್ನು ಮುನ್ನಡೆಸಿಕೊಂಡಿದ್ದೇವೆ. ಮಕ್ಕಳಿಂದ ಯಾವ ರೀತಿಯ ಸ್ಪಂದನೆ ಇದೆ? ಮಕ್ಕಳಿಗೆ ಒಳ್ಳೆಯ ಒಂದು ಸ್ಪಂದನೆ ಇದೆ, ಮತ್ತು ತುಂಬ ಆ್ಯಕ್ಟಿವ್ ಆಗಿ ತುಂಬ ಖುಷಿಯಿಂದ ಅವರು ಭಾಗವಹಿಸ್ತಾರೆ. ಯಾಕೆಂದರೆ ಈಗಿನ ಕಾಲದಲ್ಲಿ ಈ ಕಾಲದಲ್ಲಿ ಹೆಚ್ಚಾಗಿ ನಾವು ಸಿನಿಮಾ ಪದ್ಯಗಳನ್ನು ಹಾಕಿ DJ ಡ್ಯಾನ್ಸ್ ಆ ಥರ ಮಾಡಿಕೊಂಡು ಬರುವಂಥ ಸಮಯ. ಮಕ್ಕಳು ನಾವು ಬರುವಾಗ ತುಂಬ ಈ ಭಜನೆ ಹಾಡನ್ನೇ ಹಾಡಿಕೊಂಡು ತುಂಬ ಖುಷಿಯಾಗಿ ಅವರಿಗೆ ಒಂದು ತುಂಬ ಈಗಿನ ಒಂದು ಈ ಕಾಲದಲ್ಲಿ ನಾವು ಭಜನೆಯನ್ನು ಮಕ್ಕಳು ಇದರ ಈ ಕುಣಿತ ಭಜನದ ಮುಖಾಂತರ ಮಕ್ಕಳಿಗೆ ಅದೊಂದು ಯಾವಾಗಲೂ ಅದೇ ಅವಕಾಶ. ಈ ಭಜನೆಯಲ್ಲಿ ಭಾಗವಹಿಸಿದ ನಂತರ ಈ ಮಕ್ಕಳಲ್ಲಿ ಏನಾದರೂ ನೀವು ಬದಲಾವಣೆಗಳೇನಾದರೂ ಕಂಡುಕೊಂಡಿದ್ದೀರಾ? ಪರಿವರ್ತನೆ ಅಂದರೆ ಒಳ್ಳೆ ಪರಿವರ್ತನೆ ಉಂಟು. ಯಾಕಂದರೆ ಒಂದು ಆ್ಯಕ್ಟಿವ್ ಆಗಿರ್ತಾರೆ ಮಕ್ಕಳು, ಭಾಗವಹಿಸಲು ಅಂಜಿಕೆ ಏನಿಲ್ಲ. ಮತ್ತು ಇದರಿಂದಾಗಿ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸಲು ಒಂದು ಪ್ರೋತ್ಸಾಹ ಆಗ್ತದೆ. ತುಂಬ ಖುಷಿ ಆಗ್ತದೆ. ಒಂದಷ್ಟು ಶಿಸ್ತು, ಸಂಯಮ ಇದೆಲ್ಲ ಮಕ್ಕಳಲ್ಲಿ ಬೆಳೆಯುತ್ತದೆ ಅಂತ ಬರ್ತದೆ. ಜಾಸ್ತಿಯಾಗಿ ನಾವು ಬೇರೆ ಮಕ್ಕಳಿದ್ದಾರೆ ನಮ್ಮಲ್ಲಿ, ಹಾಗೆ 95 ಮಕ್ಕಳಿದ್ದಾರೆ ಒಟ್ಟು. ಟೋಟಲಿ 44 ಮಕ್ಕಳು ಬಂದಿದ್ದಾರೆ. ಹಾಗೆ ಒಂದಷ್ಟು ಇದು ಮಾದರಿ ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮಗಳಲ್ಲಿ DJ ನೃತ್ಯಗಳು ನಡೆಸಿಕೊಂಡು ಏನೋ ಒಂದು ಅಬ್ಬರದ ಇದು ಮಾಡೋ ಬದಲು ಒಂದು ಅತ್ಯಂತ ಧಾರ್ಮಿಕವಾಗಿ ಇದೊಂದು ನೋಡುವವರಲ್ಲಿ ಕೂಡ ಒಂದು ರೀತಿಯಾದಂತಹ ಧಾರ್ಮಿಕ ಮನೋಭಾವವನ್ನು ಸೃಷ್ಟಿಸುವಂಥದ್ದು. ಉತ್ತಮವಾದಂತಹ ತಂಡವನ್ನು ನಡೆಸಿ ನಿಮಗೆ ಶುಭವಾಗಲಿ. ಬುದ್ಧಿ ಒಪ್ಪಿಕೊಳ್ಳುತ್ತದೆ. ಆ ಮೂಲಕವಾಗಿ ಬುದ್ಧಿಯ ಪ್ರೇರಣೆಯಿಂದಾಗಿ ಮನಸ್ಸು ಏನು ಮಾಡಬೇಕು ಅದನ್ನು ಮಾಡುತ್ತದೆ. ಮಾಡುವಂತಹ ಕಾರ್ಯಕ್ಕೆ ಕರ್ಮ ಅಂತ ಹೇಳುತ್ತಾರೆ. ಯಾವುದೇ ಕರ್ಮವನ್ನು ನೀನು ಮಾಡು, ಅಪೇಕ್ಷೆ ಪಟ್ಟು ಮಾಡಬೇಡ, ಅದಕ್ಕೆ ವೈರಾಗ್ಯ ಅಂತ ಹೇಳುತ್ತಾರೆ. ಕರ್ಮವನ್ನು ಮಾಡಬೇಕು. ನಮ್ಮ ಕರ್ಮ ಏನಿದೆ, ನಾವು ಮಾಡಲೇಬೇಕಾದಂತಹ ವಿಚಾರ ಏನಿದೆ, ಕಾರ್ಯ ಏನಿದೆ, ಅದನ್ನು ಮಾಡಲೇಬೇಕು. ಯಾವುದನ್ನು ಮಾಡಬಾರದು ಅದನ್ನು ಮಾಡಲೇಬಾರದು. ಹಾಗೆಂತ ಹೇಳಿ ಯಾವುದನ್ನು ಮಾಡದೆ ಇರಲೂಬಾರದು. ಮಾಡಿದ ಕರ್ಮವನ್ನ ನಾನು ಮಾಡಿದ್ದೇನೆ ಅಂತ ಹೇಳಲೂಬಾರದು. ಎಲ್ಲ ಕರ್ಮವನ್ನೇ ನಾನೇ ಮಾಡಿದೆ ಅನ್ನುವಂತಹ ಅಭಿಮಾನ ಇರಲೇಬಾರದು. ಅಭಿಮಾನ ಇದ್ದಲ್ಲಿ ಭಗವಂತ ನಮ್ಮಿಂದ ದೂರ ಆಗುತ್ತಾನೆ. ಹಾಗಾಗಿ ಕರ್ಮಕ್ಕೆ ಅಂಟಿಕೊಳ್ಳಬಾರದು. ಕರ್ಮ ಮಾಡಬೇಕು, ಫಲವನ್ನು ತ್ಯಾಗ ಮಾಡಬೇಕು ಅಂತ ಹೇಳುತ್ತಾರೆ. ಯಾಕೆ ಅಂತ ಹೇಳಿದರೆ, ಇವತ್ತು ಮನುಷ್ಯ ತನ್ನ ಬದುಕಲ್ಲಿ ತನಗೆ ಅರಿವಿಲ್ಲದಂತೆ ಏನೋ ಒಂದು ಮಾಡಲಿಕ್ಕೆ ಹೋಗ್ತಾನೆ, ಅದು ಏನೋ ಆಗುತ್ತದೆ. ಅದಕ್ಕೆ ಯಾರೋ ಕಾರಣರಾಗ್ತಾರೆ. ಬಾಯಲ್ಲಿ ಹೇಳುತ್ತಾ ಭಜನೆಯನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಇದರ ಒಬ್ಬರು ಸದಸ್ಯರಿದ್ದಾರೆ. ಏನಮ್ಮ ಹೆಸರು ನಿಂದು? ಅನಿಲ್ ಕುಮಾರ್. ಭಜನೆಯಲ್ಲಿ ಭಾಗವಹಿಸ್ತಾ ಇದ್ದೀರಲ್ವಾ, ಖುಷಿ ಆಗ್ತಾ ಇದೆಯಾ? ಯಾಕೆ ಖುಷಿ ಆಗ್ತಾ ಇದೆ? ಎಲ್ಲರೊಟ್ಟಿಗೆ ನಲಿಲಿಕ್ಕೆ ಖುಷಿ ಆಗ್ತಾ ಇದೆಯಾ? ಯಾವುದಕ್ಕೆಲ್ಲ ನೀವು ಕುಣಿತೀರಿ? ಭಜನೆಗೆ ಮಾತ್ರವಾ ಬೇರೆ ಕುಣಿಲಿಕ್ಕೆ ಖುಷಿ ಆಗ್ತಾ ಇದೆಯಾ? ಭಜನೆಗೆ ಮಾತ್ರ. ಹೌದಾ? ಎಷ್ಟು ಭಜನೆಗೆ ಕುಣಿತೀರಿ ನೀವು? ಎಷ್ಟು ಭಜನೆಗೆ ಕುಣಿತೀರಿ? ಎಷ್ಟು ಸ್ಟೆಪ್? 12 ಭಜನೆಗಳು. ಒಂದು ಸ್ವಲ್ಪ ಭಜನೆ, ಒಂದೊಂದು ಪದ್ಯವನ್ನು ಹೇಳ್ಬೋದು. ಒಂದೊಂದು ಪದ್ಯ ಹೇಳಿ. ಪದ್ಯ ಫುಲ್ಲು ಹೇಳ್ಬೋದು ಬೇಡ ನನಗೆ. ಒಂದೊಂದು ಹಾಡು, ಮುಖ್ಯದ ಎದುರಿನ ಸಾಲು, ಆರಂಭದ ಒಂದು ಸಾಲು. ಹರಿ ಕುಣಿದ ಹೇಳು 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 ಒಂದು ಭಜನೆ ಹೇಳು. ಮಲತಾಯಿಯ ಒಳಗಾಗಿ 5 ವರ್ಷ ಪ್ರಾಯದಲ್ಲಿ ಹೊರಟೆ ಬಿಟ್ಟ ಕಾಡಿಗೆ ತಪಸ್ಸಿಗೆ. ಇವತ್ತು ಧ್ರುವ ನಕ್ಷತ್ರ ಅಂತ ಕಂಡು. ನಿನ್ನ ಹೆಸರು ಹೇಳು? ಅದ್ವಿತಿ. ಎಲ್ಲಿ ಮನೆ? ಪೆರಿಗೇರಿ. ಯಾವ ಸ್ಕೂಲು? ವಿಕ್ಟರ್ಸ್. ಓಕೆ. ಭಜನೆ ಎಷ್ಟು ಸ್ಟೆಪ್ಗಳೇ ಆಗ್ತಿ ಭಜನೆಯಲ್ಲಿ? ಕೌಂಟ್ ಇಲ್ಲ, ಯಾವುದಕ್ಕೂ ಕೂಡ ಆಗ್ತಿ. ಒಂದು ಭಜನೆ ಹೇಳ್ಬೋದಾ? ಒಂದು ಸಾಲು ಹೇಳಿದ್ರೆ. ಗಣಪತಿ ಎನ್ನ ಪಾಲಿಸು ಗಂಭೀರ, ಗಣಪತಿ ಎನ್ನ ಪಾಲಿಸೋ
ದ್ರೌಪದಿ ಅದನ್ನು ಅನುಭವಿಸಲೇಬೇಕು ಈ ಜನ್ಮದಲ್ಲಿ. ಅದನ್ನು ಅನುಭವಿಸಿದ್ಲು. ಆದರೆ ಭಗವಂತ ಹಿಂಬದಿಯಿಂದ ರಕ್ಷಣೆ ಕೊಟ್ಟ. ಶಿವ ಬ್ರಹ್ಮ ಶಿರವನ್ನು ಹಿಡಿದು ಇಡೀ ಅಲೆದಾಡಿದ, ಓಡಾಡಿದ. ಸುಡ್ತಾ ಇದೆ, ರಕ್ತವನ್ನು ಹೀರ್ತಾ ಇದೆ. ಕೊನೆಗೆ ಶ್ರೀಮನ್ನಾರಾಯಣನೇ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅವನನ್ನು ಬ್ರಹ್ಮಶಿರದಿಂದ ಪಾರು ಮಾಡಿದ. ಇಂತಹ ವಿಚಾರ ಪುರಾಣದಲ್ಲಿ ನಮಗೆ ಸಿಗುತ್ತದೆ. ಇದನ್ನು ಅರಿತುಕೊಂಡು ನಮ್ಮ ಜೀವನವನ್ನು ನಡೆಸಬೇಕು ಅಂತ ಒಂದು ಕೃತಿಯಲ್ಲಿ ಪುರಂದರ. ಏನ್ ಮಾಡೋದು ಬ್ರೋ? ಐ ಥಿಂಕ್ ಕಣ್ಣು 3ನೇ ಬಟನ್ ಮೇಲೆ. ಇಲ್ವಲ್ಲ. ಕೋಳಿ ಮಾಡಿಸಿ ಮೊಟ್ಟೆ ಇಡ್ಸೋಣ. ದಟ್ ವುಡ್ ಬಿ ಕೂಲ್ ಬ್ರೋ, ವೆರಿ ಕೂಲ್ ಅಲ್ವಾ ಸರ್? ಕೂಲ್ ಅಲ್ಲ, ಬಿಂದು. ಏನು ಸರ್ ಹೀಗೆ ಹೇಳಿ, ದಟ್ ವುಡ್ ಬಿ ಬಿಂದು ಬ್ರೋ, ವೆರಿ ಬಿಂದು. ದಟ್ ವುಡ್ ಬಿಂದು ಏನು? ಐ ಡೋಂಟ್ ನೋ. ಕೂಲ್ ಅಂದ್ರೆ ಬಿಂದು ಬ್ರೋ. ಬ್ರೋ ಬ್ರೋ ಸರ್. ಈ ಸಮ್ಮರಲ್ಲಿ ಬಿಂದುನೇ ಕೂಲು. ನಿನಗೆ ಇದೆಲ್ಲ ಹೆಂಗ್ ಗೊತ್ತು? ನಿನ್ನೆ ಲೆಕ್ಚರ್ನಲ್ಲಿ ಹೇಳಿದ್ರು ಸರ್. ನಾವು ಲೆಕ್ಚರ್ ಅಟೆಂಡ್ ಮಾಡಿದ್ರೆ ತಾನೇ. ಕೂಲ್ ಅಲ್ವಾ ಸರ್? ಕೂಲ್ ಅಲ್ಲ, ಬಿಂದು. ಸಾರಿ, ಬಿಂದು. ಕೂಲ್ ತು ಬಿಂದು ಹೈ. ऋतधामपराजित दुरावह प्रणवात्मिक अधिकस्वरातुतिशारद नमोऽस्तुते श्यामाम्बरं मुखसागरं तुलसीदलम् अतिसुन्दरं कनकासुखं नारीवरं ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ತಂಡದಲ್ಲಿ ಭಾಗವಹಿಸ್ತೀವಿ. ತುಂಬಾ ಖುಷಿ ಆಗ್ತದೆ. ಯಾಕೆ ಖುಷಿ? ಭಜನೆ ಅಲ್ಲ, ದೇವರದ್ದಲ್ಲ, ಹಾಗೆ ತುಂಬಾ ಖುಷಿ ಆಗ್ತದೆ. ಸುಸ್ತಾಗುದೆಲ್ಲ ಗೊತ್ತಾಗುದಿಲ್ಲ. ಈಗ ಸ್ಟೇಜ್ ಅಲ್ಲಿ ಒಂದು ಹಾಡಿಗೆ ಡ್ಯಾನ್ಸ್ ಮಾಡಬೇಕಾದ್ರೆ, ಯಾವ್ದಾದ್ರು ಬೇರೆ ಹಾಡಿಗೆ, ಸಿನಿಮಾ ಹಾಡಿಗೆ ಡ್ಯಾನ್ಸ್ ಮಾಡಬೇಕಾದ್ರೆ ಬಹಳ ಆಯಾಸ ಆಗ್ತದೆ. ಆದ್ರೆ ಇವತ್ತು ಇಲ್ಲಿ ಉದ್ದಕ್ಕೆ ಗಂಟೆಗಟ್ಟಲೆ ನೀವು ಕುಣಿತಾ ಇದ್ರೆ ಏನು ಆಯಾಸ ಗೊತ್ತಾಗೋದಿಲ್ಲ. ಏನು ಆಯಾಸ ಗೊತ್ತಾಗುದಿಲ್ಲ, ಖುಷಿ ಆಗ್ತದೆ. ಖುಷಿ ಆಗ್ತಾ ಇದೆ. ಭಜನೆ ಹಾಡಿ, ಒಂದು ಭಜನೆ ಹಾಡು ಹೇಳ್ಬೋದಾ? ಹೇಳಿ. ತಂಬೂರಿ ನೀಟಿದವ ಭವಾಬ್ಧಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ, ತಾಳವ ತಟ್ಟಿದವ ತಾಳವ ತಟ್ಟಿದವ ಸುರರಳು ಸೇರಿದವ, ತಾಳವ ತಟ್ಟಿದವ ಸುರರಳು ಸೇರಿದವ, ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ. ಏನ್ ಹೆಸರು ನಿಂದು? ಶ್ರಾವ್ಯಶ್ರೀ.
ಭೀಷ್ಮಗಳ ಸಾಧಿಸುವಾಗ ಪುಣ್ಯವಂತರಿಂದ ಬಹು ಪೂಜೆಗೊಂಡಾಗ ಪುಣ್ಯವಂತರಿಂದ ಬಹು ಪೂಜೆಗೊಂಡಾಗ ನಮಗೆ ಕಣ್ಣ ಹಬ್ಬವಾಗುವಂತೆ ಕಾಣಿಸುವಾಗ ನಮಗೆ ಕಣ್ಣ ಹಬ್ಬವಾಗುವಂತೆ ಕಾಣಿಸುವಾಗ ರಾಘವೇಂದ್ರ ತೀರ್ಥನೀತ ರಾಜಿಸುವಾಗ ಪಾಪೌಘಗಳೆಲ್ಲವ ನೋಡಿಸಿ ಪುಣ್ಯಗಳಿವಾಗ ರಾಘವೇಂದ್ರ 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 ಪಾಹಿಮಾ ರಾಘವೇಂದ್ರ 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 ಪಾಹಿಮಾ ರಾಘವೇಂದ್ರ 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 ರಕ್ಷಮಾ. ಪಾಪೌಘಗಳೆಲ್ಲವ ನೋಡಿಸಿ ಪುಣ್ಯಗಳಿವಾಗ ರಾಘವೇಂದ್ರ 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 ಪಾಹಿಮಾ ರಾಘವೇಂದ್ರ 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 ರಕ್ಷಮಾ ರಾಘವೇಂದ್ರ ರಾಘವೇಂದ್ರ. ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ ತಂಡದಲ್ಲಿ ಒಂದಷ್ಟು ನೋಡಿ ಮಹಿಳೆಯರು ಕೂಡ ಭಾಗವಹಿಸ್ತಾ ಇದ್ದಾರೆ ಕುಣಿತ ಭಜನೆಯಲ್ಲಿ. ಅವರು ಕೂಡ ಆ ಹಾಡಿಗೆ ಒಂದು ತನ್ಮಯತೆಯಿಂದ ಮೈಮರೆತು ಒಂದು ಕುಣಿಯುವಂತ ದೃಶ್ಯವನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇರುವಂತದ್ದು. ನಮ್ಮ ಜೊತೆಗೆ ಆ ಒಂದು ತಂಡದವರಿದ್ದಾರೆ. ನಮಸ್ತೆ ಮೇಡಮ್. ಯಾವ ತಂಡ ನಿಮ್ದು? ಧರ್ಮರ್ಸು ಪಾಲ್ತಾಡಿ ತಂಡದಿಂದ ಬಂದಿದ್ದೇವೆ. ಎಲ್ಲಿಂದ? ಧರ್ಮರ್ಸು ಪಾಲ್ತಾಡಿ. ಪಾಲ್ತಾಡಿ. ಎಷ್ಟು ಮಂದಿ ಬಂದಿದ್ದೀವಿ? ನಾವು ಟೀಮಿನಲ್ಲಿ 12 ಜನ ಇದ್ದೇವೆ. 4 ಜನ ಸಾರಿ ಇಟ್ಟು ಮಾಡ್ತಾ ಇದ್ದೇವೆ. ಲೇಡೀಸ್ ಮಹಿಳೆಯರಿದ್ದೀರಾ? ಎಷ್ಟು ಸಮಯದಿಂದ ಈ ತಂಡವನ್ನು ನಡೆಸ್ತಾ ಇದ್ದೀರಾ? 1 ವರ್ಷ ಆಯ್ತು. ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತೀರಾ? ಇಲ್ಲಿ ಆರಂಭ ಹೋಗಿದ್ದೇವೆ ಸುಳ್ಯಕ್ಕೆ ಮತ್ತೆ ಮೊನ್ನೆ ಎಳ್ಮೂರಿಗೆ ಎಲ್ಲ ಹೋಗಿದ್ದಾರೆ. ಹೌದು. ತುಂಬಾ ನಿಮ್ಮ ಮುಖದಲ್ಲಿ ಬಹಳ ಖುಷಿ ಇದೆ. ಇಷ್ಟು ಹೊತ್ತು ಕುಣಿದಿದ್ದೀರಾ, ಇಷ್ಟು ಉದ್ದ ಬಂದಿದ್ದೀರಾ ಮಾರ್ಗಬದ್ಧ, ಆದ್ರೂ ಒಂದು ಖುಷಿ ಇದೆ. ಯಾಕೆ? ನಾವು ಕುಣಿಬೇಕು, ಭಜನೆ ತುಂಬಾ ಇಷ್ಟ ನಮಗೆ, ಹಾಗೆ ಕುಣಿಬೇಕು ಅಂತ. ಎಷ್ಟು ಆದ್ರೂ ಭಜನೆ. ಧಿಂ ತಾನನನನಂ ತಾನನನನಂ
अमृतधामापराजित दुरावह प्रणवात्मिक अधिकस्वरातुतिशारद नमोऽस्तु ते श्यामाम्बरं मुखसागरं तुलसीदलम् अतिसुन्दरम् कनकासुखम् नारीवरं शुभदमाङ्गल्यं तन्तुनानि. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. मम जीवन हेतु ಅಷ್ಟೊಂದು ಹಚ್ಚಿಕೊಳ್ಳಬೇಕು, ಮನಸ್ಸಿಗೆ ಇಷ್ಟ ಆಗಬೇಕು. ಇಂತಹ ಕಾರ್ಯಕ್ರಮಗಳು ಮಾಡಬೇಕು.
ವಿಕೃತಿ ಆಗಬಾರದು, ಸಂಸ್ಕೃತಿ ಇರಬೇಕು, ಸಂಸ್ಕಾರ ಇರಬೇಕು. ಸಂಸ್ಕರಿಸಲ್ಪಟ್ಟದ್ದು, ಸಂಸ್ಕಾರ ಅಂದ್ರೆ ಬೇರೆ ಏನೂ ಅಲ್ಲ. ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳುವುದು ಸಂಸ್ಕಾರ. ಇಲ್ಲ ಅಂತಂದ್ರೆ ಮಾಡಿಕೊಳ್ಳಬೇಕು. ಆಮೇಲೆ ರಾಜ ಮಾತ್ರ ಶಾರದೆ ಮಾತ್ರ ಪ್ರತಿಯೊಬ್ಬರಿಗೂ ಇದೆ, ನಮಗೂ ಇದೆ. ಯಾಕಂದ್ರೆ ಉಪ್ಪು ಹುಳಿ ಖಾರ ಯಾರು ತಿಂತೇವೆ ಅವರು ತಪ್ಪು ಮಾಡಿಯೇ ಮಾಡ್ತಾರೆ. ಒಪ್ಪಿಕೊಳ್ಳಬೇಕು, ಕ್ಷಮೆ ಕೇಳಬೇಕು ಭಗವಂತನ ಹತ್ರ. ಅಂತಹ ಅಹಂ ದೂರ ಆಗಬೇಕು ಅಂತಾದ್ರೆ ಒಂದಷ್ಟು ಕೃತಿಗಳ ಮೂಲಕ ಅವಲೋಕನ ಮಾಡಬೇಕು. ಅದಕ್ಕೆ ಉತ್ತಮವಾದಂತಹ ಸಂಸ್ಕಾರ ಭರಿತವಾದಂತಹ ಕಾರ್ಯಕ್ರಮದ ಅವಲೋಕನ ಮಾಡಬೇಕು. ಉತ್ತಮವಾದಂತಹ ಕಾರ್ಯಕ್ರಮವನ್ನೇ ಭಕ್ತ ಸಮೂಹಕ್ಕೆ ಕೊಡಬೇಕು. ನಾವು ಕೊಡುತ್ತಿದ್ದೀವಿ ಎನ್ನುವ ಹೆಗ್ಗಳಿಕೆ ಅಲ್ಲ, ಭಗವಂತನಿಗೆ ಪ್ರೀತಿಯನ್ನ ತೋರ್ಪಡಿಕೆ ಮಾಡ್ತಾ ಇದ್ದೇವೆ ಅಷ್ಟೇ. ಭಗವಂತನ ಅನುಗ್ರಹವನ್ನು ಯಾಚಿಸ್ತಾ ಇದ್ದೇವೆ, ಇನ್ನೇನು ಅಲ್ಲ. ನಾವೆಲ್ಲ ಸೇರಿಕೊಂಡು ಸಾಮೂಹಿಕವಾದಂತಹ ಪ್ರಾರ್ಥನೆಗೆ ಮಹತ್ವ ಇದೆ, ಅದು ಇಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರವಾಗಿ ಇದು ಕಾರ್ಯಕ್ರಮ. ಏನು ಶ್ರೇಷ್ಠತೆ ಇಲ್ಲ, ಏನು ಜಂಬಾನೂ ಇಲ್ಲ, ಯಾರ ಮೇಲೆ ಮತ್ಸರನೂ ಇಲ್ಲ, ಯಾವ ಅಹಮ್ಮೂ ಇಲ್ಲ. ಭಗವಂತನ ಭಕ್ತಿಯ ವ್ಯಾಪಾರ ಒಂದೇ. ಅದಕ್ಕೆ ಒಂದು ಬಾರಿ ಅವಲೋಕನ ಮಾಡೋಣ. ಹರೇ ಶ್ರೀನಿವಾಸ
ನೋಡಿ ಬಹಳ ನಾಚುವ ಸಾಂದ್ರವಾಯಿ ತಂತರಿಕ್ಷ ಮಧುರನಾದದಿ ಸಾಂದ್ರವಾಯಿ ತಂತರಿಕ್ಷ ಮಧುರನಾದದಿ ಮಂದಮಲೆಯ ಮಾರುತ ತಲೆಯ ನಾಡುವ ಮಂದಮಲೆಯ ಮಾರುತ ತಲೆಯ ನಾಡುವ ಭಾರತಕ್ಕೆ 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 ಹೋಗುವ ರಾಸೀಲೆಯಾಡುವ
वृतधामापराजित दुरावह प्रणवात्मिक अधिकस्वरातुतिशारद नमोऽस्तु ते श्यामाम्बरं मुखसागरं तुलसीदलम् अतिसुन्दरम् कनकासुखं नारीवरं शुभदं माङ्गल्यं तन्तुनानि. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. मम जीवन हेतु ಭಜನೆಯ ಮುಂದಿನ ತಂಡಗಳು ಭಗವಂತ ಯಾರ ಪಕ್ಷಪಾತಿಯೂ ಅಲ್ಲ. ಮೇಲಾಗಿ ಎಲ್ಲ ಭಕ್ತರ ಅಧೀನ, ಭಕ್ತಿ ಇದ್ರಲ್ಲಿ ಮಾತ್ರ. ಮನಸ್ಸು ಮತ್ತು ಆಗ ಹೇಳಿದ ಹಾಗೆ ಮನಸ್ಸು ಬುದ್ಧಿ ಸೇರಿ ತಪಸ್ಸು ಮಾಡಬೇಕು. ಆಗ ಅವ ಪಟಭಕ್ತನಾಗ್ತಾನೆ. ಭಕ್ತಿ ತನ್ನಿಂದಾನೇ ಉದ್ಭವಾದ ಮನಸ್ಸು ಬುದ್ಧಿ ಸೇರಿಕೊಂಡು ತಪಸ್ಸು ಮಾಡಬೇಕು. ಭಕ್ತಿ ತನ್ನಿಂದಾನೇ ಒಲಿದು ಬರುತ್ತೆ.
ಮುಂತಾದವು, ಮನಸ್ಸು ಹಾಳಾಯಿತು, ಬುದ್ಧಿ ಮಂದವಾಯಿತು, ಕಣ್ಣು ಮಂದವಾಯಿತು, ನಾಲಿಗೆ ಮಾತುಗಳಿಗೆ ವಿರಾಮ ಹೇಳಿತು, ಕಿವಿ ಕೇಳದಾಯಿತು. ಇಂತಹ ಆಯುಸ್ಸು ನಮಗೆ ಬಂದಾವಾಗ ನಾವು ಭಗವಂತನನ್ನ ಮೊರೆ ಹೋಗ್ತೇವೆ. ಅಯ್ಯೋ ದೇವರೇ ಕಾಪಾಡು, ನನ್ನನ್ನು ಬೇಗ ಒಮ್ಮೆ ನೀನು ತೆಗೆದುಕೊಂಡು ಹೋಗು, ನನಗೆ ಮುಕ್ತಿ ಕೊಡು, ಒಮ್ಮೆ ಸಾವು ಅಂತ ಪ್ರಾರ್ಥನೆ ಮಾಡ್ತಾರೆ. ಭಗವಂತ ಸಾವನ್ನು ಕೊಡುವುದು. ಯಾಕಂದ್ರೆ ಆಯುಸ್ಸು ಗಟ್ಟಿರುವಾಗ ಪುಣ್ಯ ಮಾಡಲಿಲ್ಲ, ಒಳ್ಳೆಯದನ್ನ ಮಾಡಲಿಲ್ಲ, ನಾವು ಭಗವಂತ ಲೆಕ್ಕ ಹಾಕುತ್ತಾನೆ. ಇವನ ಆಯುಸ್ಸು
ಹೇಳಿದ್ದು? ಆದರಣೀಯ ಭಕ್ತಾಭಿಮಾನಿಗಳೇ, ಇದೀಗ ತಾಯಿ ಶಾರದೆಯ ಭವ್ಯ ಶೋಭಾಯಾತ್ರೆ ವೃತ್ತವನ್ನ ತಲುಪಿದೆ. ಇದೀಗ ನಮ್ಮ ಜೊತೆ ವಿವಿಧ ಭಾಗಗಳಿಂದ ಆಗಮಿಸಿರುವಂತಹ ಎಲ್ಲ ಕುಣಿತ ಭಜಕರಿದ್ದಾರೆ. ತಾಯಿ ಶಾರದೆಗೆ ಭಜನೆಯನ್ನ ಸಮರ್ಪಣೆ ಮಾಡಿ ಈ ಭಜನೆಯನ್ನ ಇದೀಗ ನಾವು ನಿಲ್ಲಿಸಲಿಕ್ಕಿದ್ದೇವೆ. ಉಳಿದ ಭಜನೆಯೊಂದಿಗೆ ತಾಯಿ ಶಾರದೆಗೆ ತಮ್ಮ ಭಕ್ತಿ ಭಾವವನ್ನ ಸಮರ್ಪಣೆ ಮಾಡಿ ಎಲ್ಲ ಕುಣಿತ ಭಜಕರು ಅನಂತರ ಭಜನೆಯನ್ನ ಮುಗಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕೃಷ್ಣ ಚಂದದಿಂದ ಬಂದ ನೋಡೆ, ರೂಪದಿಂದದಿ ಆನಂದಿಸುತ್ತ ಬಂದ ನೋಡೆ.
ಬಂದ ನೋಡೆ ಕೋಪದಿಂದದಿ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಕೋಪದಿಂದದಿ ಆನಂದಿಸುತ್ತ ಬಂದ ನೋಡೆ ಕೋಪದಿಂದದಿ ಆನಂದಿಸುತ್ತ ಬಂದ ನೋಡೆ ಇನ್ನು ಏನಾಗುತ್ತೇನೆ ಕತ್ತಲೆಯಲ್ಲಿರುವ ನಾವು ಚಿಂತನೆ ಉಚಿತ ಅಂತಹ ಅಹಂ ಅವಲೋಕನ ಮಾಡಬೇಕು. ಉತ್ತಮವಾದಂತಹ ಕಾರ್ಯಕ್ರಮವನ್ನೇ ಭಕ್ತ ಸಮೂಹಕ್ಕೆ ಕೊಡಬೇಕು. ನಾವು ಕೊಡ್ತಿದ್ದೀವಿ ಎನ್ನುವ ಹೆಗ್ಗಳಿಕೆ ಅಲ್ಲ, ಭಗವಂತನಿಗೆ ಪ್ರೀತಿ ಇನ್ನು ಸಿಂಗಲ್ ಹೋಗುದಲ್ಲ, ನಡ್ಕೊಂಡು ಬರ್ತಾರ ಜನ. ಅವರು ಅಲ್ಲಿ ಇದೀಗ ಶ್ರೀ ಶಾರದಾ ಭಜನಾ ಮಂದಿರ ಪುತ್ತೂರು ಇದರ 89ನೇ ವರ್ಷದ ನವರಾತ್ರಿ ಪೂಜೆ ಹಾಗೂ ಶಾರದಾ ಮಹೋತ್ಸವದ ವೈಭವದ ಅದ್ಧೂರಿ ಶೋಭಾಯಾತ್ರೆ ಕರ್ಬೆ ವೃತ್ತಕ್ಕೆ ಬಂದು ಇದೀಗ ವಿವಿಧ ಭಾಗಗಳಿಂದ ಆಗಮಿಸಿರುವಂತಹ ಕುಣಿತ ಭಜಕರು ತಮ್ಮ ತಾಯಿ ಶಾರದೆಗೆ ತಮ್ಮ ಭಕ್ತಿಯ ಸಮರ್ಪಣೆಯನ್ನ ಅತ್ಯಂತ ಭಕ್ತಿಯಿಂದ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ವಿವಿಧ ಭಾಗಗಳಿಂದ ಸುಮಾರು 80 ತಂಡಗಳು ಕುಣಿತ ಭಜಕರು ಭಾಗವಹಿಸಿದ್ದೀರಿ. ಈ ಸಂದರ್ಭದಲ್ಲಿ ತಮಗೆ ನಮ್ಮ ಈ ಕಾರ್ಯಕ್ರಮದ ಗೌರವ ಕಾಣಿಕೆಯನ್ನ ನೀಡಲಿಕ್ಕಿದ್ದೇವೆ. ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನು ಇಟ್ಟು ನಿಮಗೆ ನಾವು ಗೌರವಿಸಲಿಕ್ಕಿದ್ದೇವೆ. ಅದೇ ರೀತಿ ಈ ಒಂದು ಶಾರದೋತ್ಸವದ ಭವ್ಯ ಶೋಭಾಯಾತ್ರೆಗೆ ನಮ್ಮ ಪುತ್ತೂರು ತಾಲೂಕಿನ ವಿವಿಧ ಭಾಗಗಳಿಂದ ಹಾಗೂ ಬೆಳ್ತಂಗಡಿ, ಸುಳ್ಯ ಈ ಭಾಗಗಳಿಂದ ಆಗಮಿಸಿರುವಂತಹ ಅನೇಕ ಕುಣಿತ ಭಜಕರು, ನಿತ್ಯ ಭಜಕರು ನಮ್ಮ ಜೊತೆ ಫಾಲೋ ಪಡೆದಿದ್ದೀರಿ. ಸಣ್ಣ ಮಕ್ಕಳು ಗುರುವಾರದಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಇವತ್ತು ಭಜನೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ಕುಣಿತ ಭಜನೆಯನ್ನ ಸಮರ್ಪಣೆ ಮಾಡಿದ್ದಾರೆ. ಇಡೀ ಪುತ್ತೂರಿಗೆ ಇದೊಂದು ಭಕ್ತಿ ಭಾವದ ಅತ್ಯಂತ ಸುಂದರ ಕಾರ್ಯಕ್ರಮ ಆಗಿ ಮೂಡಿ ಬಂದಿದೆ. ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಅಪೂರ್ವವಾದಂತಹ ಸೇವೆಯಿಂದ ಈ ತಾಯಿ ಸಂಪನ್ನಗೊಂಡಿದ್ದಾರೆ ಅಂತ ಭಾವಿಸ್ತೇವೆ. ಈ ಸಂದರ್ಭದಲ್ಲಿ ಕುಣಿತ ಭಜಕರನ್ನ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ಏನ್ ಮಾಡೋದು ಬ್ರೋ? ಐ ಥಿಂಕ್
ಕಣ್ಣು ಮೂರನೇ ಬಟನ್ ಮೇಲೆ. ಇಲ್ವಲ್ಲ. ಕೋಳಿ ಮಾಡಿಸಿ ಮೊಟ್ಟೆ ಇಡ್ಸೋಣ. That would be cool, bro. Very cool. ಅಲ್ವಾ ಸರ್, ಕೂಲ್ ಅಲ್ಲ, ಬಿಂದು. ಏನು ಸರ್ ಹೀಗೆ ಹೇಳಿ, ದಟ್ ವುಡ್ ಬಿ ಬಿಂದು ಬ್ರೋ, ವೆರಿ ಬಿಂದು. ದಟ್ ವುಡ್ ಬಿಂದು ಏನು? ಐ ಡೋಂಟ್ ನೋ. ಕೂಲ್ ಅಂದ್ರೆ ಬಿಂದು ಬ್ರೋ. ಬ್ರೋ ಬ್ರೋ ಸರ್. ಈ ಸಮ್ಮರ್ ಅಲ್ಲಿ ಬಿಂದುನೇ ಕೂಲು. ನಿನಗೆ ಇದೆಲ್ಲ ಹೆಂಗ್ ಗೊತ್ತು? ನಿನ್ನೆ ಲೆಕ್ಚರ್ ನಲ್ಲಿ ಹೇಳಿದ್ರು ಸರ್. ನಾವು ಲೆಕ್ಚರ್ ಅಟೆಂಡ್ ಮಾಡಿದ್ರೆ ತಾನೇ. ಕೂಲ್ ಅಲ್ವಾ ಸರ್? ಕೂಲ್ ಅಲ್ಲ, ಬಿಂದು. ಸಾರಿ, ಬಿಂದು. ಕೂಲ್ ತೋ ಬಿಂದು ಹೈ. ऋतधामापराजित दुरावह प्रणवात्मिक अधिकस्वरातुतिशारद नमोऽस्तुते श्यामाम्बरं मुखसागरं तुलसीदलम् अतिसुन्दरम् कनकासुखं नारीवरं ಶುಭದಮಾಂಗಲ್ಯಂ ತಂತು ನಾನೇ. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ ಹೇತು. ಶ್ರೀ ಶಾರದಾ ಭಜನಾ ಮಂದಿರದ ಅಧ್ಯಕ್ಷರಾದಂತಹ ಸಾಯಿರಾಮ್ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಸರ್ವಶಕ್ತಿ ಕುಣಿತ ಭಜನಾ ತಂಡ ಪಡುಮಲೆ ನಿಮ್ಮೆಲ್ಲರೂ ಕೂಡ ಅತ್ಯಂತ ಭಕ್ತಿಯ ಸಮರ್ಪಣೆಯಾಗಿ ಶ್ರೀ ಧರ್ಮರಸು ಕುಣಿತ ಭಜನಾ ತಂಡ ಪಾಲ್ತಾಡಿ, ಶ್ರೀ ಧರ್ಮರಸು ಕುಣಿತ ಭಜನಾ ತಂಡ ಪಾಲ್ತಾಡಿ, ಶ್ರೀರಾಮ ಕುಣಿತ ಭಜನಾ ತಂಡ ದೇಲಂಪಾಡಿ, ಶ್ರೀರಾಮ ಕುಣಿತ ಭಜನಾ ತಂಡ ದೇಲಂಪಾಡಿ ತಾವು ಗೌರವ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು. ಕಾರ್ತಿಕೇಯ ಕುಣಿತ ಭಜನಾ ತಂಡ ಸುಬ್ರಹ್ಮಣ್ಯ, ಕಾರ್ತಿಕೇಯ ಕುಣಿತ ಭಜನಾ ತಂಡ ಸುಬ್ರಹ್ಮಣ್ಯ, ಮಣಿಕಂಠ ಕುಣಿತ ಭಜನಾ ತಂಡ ಪೆರಿಗೇರಿ, ಮಣಿಕಂಠ ಕುಣಿತ ಭಜನಾ ತಂಡ ಪೆರಿಗೇರಿ, ಸಿದ್ಧಿವಿನಾಯಕ ಕುಣಿತ ಭಜನಾ ತಂಡ ವಿನಾಯಕನಗರ, ರಣಮಂಗಳ ಶ್ರೀ ಸುಬ್ರಹ್ಮಣ್ಯ ಕುಣಿತ ಭಜನಾ ತಂಡ ಸಿದ್ಧಿವಿನಾಯಕದವರು ಸ್ವೀಕಾರ ಮಾಡಬೇಕು. ರಣಮಂಗಳ ಶ್ರೀ ಸುಬ್ರಹ್ಮಣ್ಯ ಕುಣಿತ ಭಜನಾ ತಂಡ ದೇವಸ್ಯ ಪಾಣಾಜೆ
ಅದೇ ರೀತಿ ಶ್ರೀ ದುರ್ಗಾ ಕುಣಿತ ಭಜನಾ ತಂಡ ಕನ್ನಾಜೆ ಬೆಳ್ತಂಗಡಿ, ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ತಂಡ, ಶ್ರೀ ದುರ್ಗಾ ಕುಣಿತ ಭಜನಾ ತಂಡ ಕನ್ನಾಜೆ ಬೆಳ್ತಂಗಡಿ, ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಚಂದ್ರೂರು ಬೆಳ್ತಂಗಡಿ, ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಚಂದ್ರೂರು ಬೆಳ್ತಂಗಡಿ, ಶ್ರೀ ಧರ್ಮಶಾಸ್ತ್ರವು ಭಜನಾ ಮಂಡಳಿ ಬಲ್ಪದಲ್ಲಿ, ಸತ್ಯನಾರಾಯಣ ಬಾಲಗೋಕುಲ ಉರ್ಲಾಂಡಿ, ಸತ್ಯನಾರಾಯಣ ಬಾಲಗೋಕುಲ ಉರ್ಲಾಂಡಿ, ಶ್ರೀ ದುರ್ಗಾ ವಾಹಿನಿ ಭಜನಾ ಮಂಡಳಿ ಶ್ರೀ ದುರ್ಗಾ ವಾಹಿನಿ ಭಜನಾ ಮಂಡಳಿ ಮಾನ್ಯಡ್ಕ ಕಾವು, ದುರ್ಗಾ ವಾಹಿನಿ ಮಕ್ಕಳ ಕುಣಿತ ಭಜನಾ ಮಂಡಳಿ ಮಾನ್ಯಡ್ಕ ಕಾವು, ದುರ್ಗಾ ವಾಹಿನಿ ಮಹಿಳಾ ಭಜನಾ ಮಂಡಳಿ ಮಾನ್ಯಡ್ಕ ಕಾವು ಹಾಗೂ ಮಕ್ಕಳ ಭಜನಾ ಮಂಡಳಿ ಮಾನ್ಯಡ್ಕ ಕಾವು, ಷಣ್ಮುಖ ಯುವಕ ಮಂಡಲ ಕೋಲ್ಪೆ, ಷಣ್ಮುಖ ಯುವಕ ಮಂಡಲ ಕೋಲ್ಪೆ, ಷಣ್ಮುಖ ಮಹಿಳಾ ಭಜನಾ ಮಂಡಳಿ ಕೋಲ್ಪೆ, ಶ್ರೀ ಚಾಮುಂಡೇಶ್ವರಿ ಭಜನಾ ತಂಡ ಪಲ್ಲೋಡಿ ಪಂಜಾಬ್, ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ಪುತ್ತೂರು, ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ಪುತ್ತೂರು, ಶ್ರೀ ನಾಗಪಂಚ ಶ್ರೀ ಕುಣಿತ ಭಜನಾ ಮಂಡಳಿ ಇದ್ದರೆ ಬರಬೇಕು, ಅಥವಾ ಇಲ್ಲಿ ನೋಂದಾವಣೆಗೆ ಬಾಕಿ ಉಳಿದಿರುವಂತಹ ಯಾವುದಾದ್ರೂ ಕುಣಿತ ಭಜನೆಗಳಿದ್ದರೆ ದಯವಿಟ್ಟು ಬರಬೇಕು. ಇದೀಗ ನಾವು ಇಲ್ಲಿ ತಮಗೆ ಗೌರವ ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಮಹಾಲಿಂಗೇಶ್ವರ ದೇವಸ್ಥಾನದ ಸನ್ನಿಧಿಗೆ ಬರಬೇಕು. ಅಲ್ಲಿ ಶಾರದಾ ಮಾತೆಯ ಭಜನಾ ಮಂದಿರದಲ್ಲಿ ನಿಮಗೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ತೆರಳಬೇಕು ಅಂತ ಈ ಮೂಲಕ ವಿನಂತಿಸ್ತಾ ಇದ್ದೇನೆ. ಶ್ರೀ ಮಹಾವಿಷ್ಣು ತಂಡ ಸುಳ್ಯ ಪದವು ತಾವು ಅದೇ ರೀತಿ ಇದೀಗ ತಾಯಿ ಶಾರದೆಯ ಕಾವ್ಯ ಶೋಭಾಯಾತ್ರೆ ಮತ್ತೆ ಮುಂದಕ್ಕೆ ಸಾಗ್ತದೆ. ಎಲ್ಲ ಕುಣಿತ ಭಜಕರು ದೇವಸ್ಥಾನದಲ್ಲಿ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿ ನಮ್ಮನ್ನು ಸಂಪರ್ಕಿಸಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿಂದ ಹೋಗ್ತಾ ಇರುವವರು ದಯವಿಟ್ಟು ನಮ್ಮನ್ನು ಈಗಲೇ ಸಂಪರ್ಕ ಮಾಡಬಹುದು. ಒಂದು ವೇಳೆ ನಿಮಗೆ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡೋದಿದ್ರೆ ಅಲ್ಲಿಗೆ ಬರ್ಬೋದು, ಅಥವಾ
ಏನ್ ಮಾಡೋದು ಬ್ರೋ? ಐ ಥಿಂಕ್ ಕಣ್ಣು 3ನೇ ಬಟನ್ ಮೇಲೆ. ಇಲ್ವಲ್ಲ. ಕೋಳಿ ಮಾಡಿಸಿ ಮೊಟ್ಟೆ ಇಡ್ಸೋಣ. Pack, 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 ow. That would be cool, bro. Very cool. ಅಲ್ವಾ ಸರ್? ಕೂಲ್ ಅಲ್ಲ, ಬಿಂದು. ಏನು ಸರ್ ಹೀಗೆ ಹೇಳಿ, ದಟ್ ವುಡ್ ಬಿ ಬಿಂದು ಬ್ರೋ, ವೆರಿ ಬಿಂದು. ದಟ್ ವುಡ್ ಬಿಂದು ಏನು? ಐ ಡೋಂಟ್ ನೋ. ಕೂಲ್ ಅಂದ್ರೆ ಬಿಂದು ಬ್ರೋ. ಬ್ರೋ ಬ್ರೋ ಸರ್. ಈ ಸಮ್ಮರ್ ಅಲ್ಲಿ ಬಿಂದುನೇ ಕೂಲು. ನಿನಗೆ ಇದೆಲ್ಲ ಹೆಂಗ್ ಗೊತ್ತು? ನಿನ್ನೆ ಲೆಕ್ಚರ್ ನಲ್ಲಿ ಹೇಳಿದ್ರು ಸರ್. ನಾವು ಲೆಕ್ಚರ್ ಅಟೆಂಡ್ ಮಾಡಿದ್ರೆ ತಾನೇ. ಕೂಲ್ ಅಲ್ವಾ ಸರ್? ಕೂಲ್ ಅಲ್ಲ, ಬಿಂದು. ಸಾರಿ, ಬಿಂದು.
दुरावह प्रणवात्मिक अधिकस्वरातुतिशारद नमोऽस्तु ते श्यामाम्बरं मुखसागरं तुलसीदलम् अतिसुन्दरम् कनकासुखं नारीवरं शुभदं माङ्गल्यं तन्तुनानि. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. मम जीवन हेतु
పికప్ పాస్ అవ్వడు దేవేరనండ కత్తడి షోక్ తోజుండు జెండా తోజుండు పికప్ అని పాస్ అవ్వడు పాస్ అవ్వండి యావ్ పాస్ అవ్వండి ఇస్తే The Bluetooth device is connected successfully.
समझे समझे समझे
ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ ನಿನ್ನ ನೋಡಿ ಹಾಡೋ ಆಸೆ ಬಂದಿತಮ್ಮ ಎಂಥ ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ ನಿನ್ನ ನೋಡಿ ಹಾಡೋ ಆಸೆ ಬಂದಿತಮ್ಮ ರತ್ನದಂಥ ಮಾತುಗಳನ್ನೇ ಆಡಿಸಮ್ಮ ಒಳ್ಳೆ ರತ್ನದಂಥ ಮಾತುಗಳನ್ನೇ ಆಡಿಸಮ್ಮ ಒಳ್ಳೆ ರಾಗಭಾವ ಭಕ್ತಿ ತುಂಬಿ ಹಾಡಿಸಮ್ಮ ಒಳ್ಳೆ ರಾಗಭಾವ ಭಕ್ತಿ ತುಂಬಿ ಹಾಡಿಸಮ್ಮ ಚಂದ ಅಂದ ಎಂದ ಚಂದ ಶಾರದಮ್ಮ ನೋಡಲೆರಡು ನಿನ್ನ ನೋಡಲೆರಡು ಕಣ್ಣೊಳಗೆ ಸಾಲದಮ್ಮ ಅಲ್ಲಿ ಇಲ್ಲಿ ಓಡ ಮನಸ್ಸು ನನ್ನದಮ್ಮ ಬೇಗ ಬಂದು ನೆಲಸು ಅಲ್ಲಿ ಶಾರದಮ್ಮ ಅಲ್ಲಿ ಇಲ್ಲಿ ಓಡ ಮನಸ್ಸು ನನ್ನದಮ್ಮ ಬೇಗ ಬಂದು ನೆಲಸು ಅಲ್ಲಿ ಶಾರದಮ್ಮ ಬೇರೆ ಏನ್ ಬೇಕು ಎಂದು ಕೇಳಲಿಮ್ಮ ಬೇರೆ ಏನ್ ಬೇಕು ಎಂದು ಕೇಳಲಿಮ್ಮ
ಧಿಂ ತಾನನನನಂ ತಾನನನನಂ ತಾನನನಂ ಋತಧಾಮವಾಪರಾಜಿತ ದುರಾವಹ ಪ್ರಣವಾತ್ಮಿಕ ಅಧಿಕಸ್ವರಾತುತಿಶಾರದ ನಮೋಸ್ತುತೆ ಶ್ಯಾಮಾಂಬರಂ ಮುಖಸಾಗರಂ ತುಳಸೀದಳಂ ಅತಿಸುಂದರಂ ಕನಕಾಸುಖಂ ನಾರೀವರಂ ಶುಭದಂ ಮಾಂಗಲ್ಯಂ ತಂತುನಾನೇ. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ ಹೇತು
ಏನ್ ಮಾಡೋದು ಬ್ರೋ? ಐ ಥಿಂಕ್ ಕಣ್ಣು 3ನೇ ಬಟನ್ ಮೇಲೆ. ಇಲ್ವಲ್ಲ. ಕೋಳಿ ಮಾಡಿಸಿ ಮೊಟ್ಟೆ ಇಡ್ಸೋಣ. That would be cool, bro. Very cool. ಅಲ್ವಾ ಸರ್? ಕೂಲ್ ಅಲ್ಲ, ಬಿಂದು. ಏನು ಸರ್ ಹೀಗೆ ಹೇಳಿ, ದಟ್ ವುಡ್ ಬಿ ಬಿಂದು ಬ್ರೋ, ವೆರಿ ಬಿಂದು. ದಟ್ ವುಡ್ ಬಿಂದು ಏನು? ಐ ಡೋಂಟ್ ನೋ. ಕೂಲ್ ಅಂದ್ರೆ ಬಿಂದು ಬ್ರೋ. ಬ್ರೋ ಬ್ರೋ ಸರ್. ಈ ಸಮ್ಮರಲ್ಲಿ ಬಿಂದುನೇ ಕೂಲು. ನಿನಗೆ ಇದೆಲ್ಲ ಹೆಂಗ್ ಗೊತ್ತು? ನಿನ್ನೆ ಲೆಕ್ಚರ್ನಲ್ಲಿ ಹೇಳಿದ್ರು ಸರ್. ನಾವು ಲೆಕ್ಚರ್ ಅಟೆಂಡ್ ಮಾಡಿದ್ರೆ ತಾನೇ. ಕೂಲ್ ಅಲ್ವಾ ಸರ್? ಕೂಲ್ ಅಲ್ಲ, ಬಿಂದು. ಸಾರಿ, ಬಿಂದು. ಕೂಲ್ ತೋ ಬಿಂದು ಹೈ. ಬಿಂದು ಫಿಶ್ ಜೀರಾ ಮಸಾಲ. ಧಿಂ ತಾನನನನಂ ತಾನನನನಂ ತಾನನನಂ ಋತಧಾಮಾಪರಾಜಿತ ದುರಾವಹ ಪ್ರಣವಾತ್ಮಿಕ ಸುಂದರಂ ಕನಕಾಮಾಂಗಲ್ಯಂ ತಂತುನಾನೇ. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ ಹೇತು.
ಧಿಂ ತಾನನನನಂ ತಾನನನನಂ ತಾನನನಂ ಋತಧಾಮವಾಪರಾಜಿತ ದುರಾವಹ ಪ್ರಣವಾತ್ಮಿಕ ಅಧಿಕಸ್ವರಾತುತಿಶಾರದ ನಮೋಸ್ತುತೆ ಶ್ಯಾಮಾಂಬರಂ ಮುಖಸಾಗರಂ ತುಳಸೀದಳಂ ಅತಿಸುಂದರಂ ಕನಕಾಸುಖಂ ನಾರೀವರಂ ಶುಭದಂ ಮಾಂಗಲ್ಯಂ ತಂತುನಾನೇ. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ ಹೇತು
ಎಂಕ್ಯಾವು ಸಮಾಧ ಐತೆ ಮಿತ್ತುಪಾಡು ಒಂದು ವೈರ್ಲೆಸ್ ಅದಾ ಸಮಾಧ ಐತೆ ಮಿತ್ತುಪಾಡು ಜಾಲಿದ ಮಿತ್ತುಪಾಡು ಕಂಬಕ್ಕೆ ಲೈಟ್ ಮಾಡ್ತಾ ಇರ್ತಾ ಬೆದರ್ದ ಲೈಟ್ ಮಾಡ್ತಾ ಇರ್ತಾ ಆಯ್ತಾ ಬರೀಟ್ ಮಾಡು
चल फोन मार रहे मकला
ಅಲ್ಲೇ ಪಡು ಅಲ್ಲೇ ಎಪ್ಪಡಿ ಇರೋಣ ಟ್ರೈ ಮಾಡಿದ್ದೀನಿ ಅಲ್ಲ ಅಡ್ಡ ಪಣಿ ಮೂಡು ಒಲೆ ದೀಡ್ಲಿ ಪ್ರಭುಗಳು
ऋतधामापराजित दुरावह प्रणवात्मिक अधिकस्वरातुतिशारद नमोऽस्तु ते श्यामाम्बरं मुखसागरं तुलसीदलम् अतिसुन्दरम् कनकासुखं नारीवरं ಶುಭದಮಾಂಗಲ್ಯಂ ತಂತುನಾನೇ. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ ಹೇತು
ಭಗವದ್ಭಕ್ತರೇ, ಪುತ್ತೂರಿನ ಅಧಿಪತಿ ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಕಳೆದ 88 ವರ್ಷಗಳಿಂದ ಶಾರದಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಈ ಬಾರಿ ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹದೊಂದಿಗೆ 89ನೇ ವರ್ಷದ ಶಾರದಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನೆರವೇರಿದೆ. ಈಗಾಗಲೇ ಶೋಭಾಯಾತ್ರೆ ಬುಧವಾರದಿಂದ ಹೊರಟು ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಕರ್ನಾಟಕ ಕೋರ್ಟ್ ರಸ್ತೆಯಾಗಿ ದೇವಸ್ಥಾನದ ಮುಂಭಾಗದ ಗದ್ದೆಗೆ ವಿಸರ್ಜನೆಗಾಗಿ ಈಗಾಗಲೇ ಬಂದಿದ್ದೇವೆ. ಈಗ ವಿಸರ್ಜನೆಗೆ ಬೇಕಾದಂತ ಎಲ್ಲ ಕಾರ್ಯಕ್ರಮಗಳನ್ನ ಅರ್ಚಕರು ಜೊತೆಗೂಡಿ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಭಗವದ್ಭಕ್ತರ ವಿಸರ್ಜನೆ ಮಾಡ್ತಾ ಇದ್ದೇವೆ. ದೇವರು ವಿಸರ್ಜನೆಗೆ ಬರುವ ಮೊದಲು ಯಾರೆಲ್ಲ ಬಾವಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ನಿಂತಿದ್ದೀರಾ, ತಾವೊಂದು 3 ಫೀಟ್ ಇಂದ ಸರಿಬೇಕು. ಯಾಕಂತ ಕೇಳಿದ್ರೆ ಎಲ್ಲರಿಗೂ ಆ ದೇವರ ವಿಸರ್ಜನೆಯನ್ನು ನೋಡುವಂತ ಅವಕಾಶವನ್ನ ಕಲ್ಪಿಸಿಕೊಳ್ಳೋದಕ್ಕಾಗಿ ದಯವಿಟ್ಟು ಸುಮಾರು 3 ಫೀಟ್ ಯಾರು ಬಾವಿ ಹಿಡ್ಕೊಳ್ಳೋದು ಬೇಡ, ಏನಾಗುದಿಲ್ಲ, ಸರಿ ಬನ್ನಿ, ಎಲ್ಲರಿಗೂ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಎಲ್ಲರಿಗೂ ನೋಡಿ ಸುಲಭ ಆಗ್ತದೆ, ಎಲ್ಲರಿಗೂ ಕಾಣ್ತದೆ. ನಾಳೆ ಟಿವಿಯಲ್ಲಿ ನೋಡ್ಬೋದು, ಸುದ್ದಿಯವರು ಈಗಾಗಲೇ ರೆಕಾರ್ಡಿಂಗ್ ಮಾಡ್ತಾ ಇದ್ದು ಎಂತ ಹೇಳ್ತಾರೆ ಅದಕ್ಕೆ, ಲೈವ್ ಮಾಡ್ತಾ ಇದ್ದಾರೆ. ನಾಳೆ ನೋಡ್ಬೋದು, ನಮಗೆ ಈಗ ಟೈಮ್ ಇಲ್ಲ, ನಾಳೆ ನೋಡ್ಬೋದು. ದಯವಿಟ್ಟು ಅಣ್ಣ ಬಾವಿ ಬಿಡಿ, ಹೇಳಿದಲ್ಲ ಬಾವಿ ಹಿಡ್ಕೊಳ್ಳಿಕ್ಕಿಲ್ಲ, 3 ಫೀಟ್ ಈಚೆ ಬನ್ನಿ, ಎಲ್ರಿಗೂ ಕಾಣ್ತದೆ ನೋಡ್ಲಿಕ್ಕೆ, ಆಗ ಸುಲಭ ಆಗ್ತದೆ ನೋಡ್ಲಿಕ್ಕೆ. ವಿಸರ್ಜನೆ ಪೂಜೆಗೆ ಮೊದಲು ಒಂದೇ ಮಾತನ್ನು ಮೆರೀತದೆ. ವೈಷ್ಣವಿ ಜಯರಾವ್ ಅವರು ಆಡ್ತಾರೆ. ಆ ನಂತರ ಧ್ವಜಾರೋಹಣ ಅವರೋಹಣ ಇದೆ. ಆ ಬಳಿಕ ದೇವರನ್ನ ಆ ಟ್ರಕ್ಕಿನಿಂದ ಇಲ್ಲಿಗೆ ತಂದು ಇಲ್ಲಿ ವಿಸರ್ಜನೆ ಮಾಡುವಂತ ಒಂದು ಕ್ರಮವನ್ನ ಬಹಳ ವರ್ಷಗಳಿಂದ ಮಾಡ್ತಾ ಇದೆ. ಆದ್ರೆ ಈ ಬಾರಿ ಒಂದು ವಿಶೇಷವಾಗಿರತಕ್ಕಂತ ವ್ಯವಸ್ಥೆಯ ಅಡಿಯಲ್ಲಿ ವಿಸರ್ಜನೆ ಮಾಡಬೇಕೆಂಬಂತ ಒಂದು ಚಿಂತನೆಯೊಂದಿಗೆ ನಾವೆಲ್ಲರೂ ಬದ್ಧರಾಗಿದ್ದೆವು. ಅದಕ್ಕೆ PG ಜಗನ್ನಾಥರಾಯರ ಮಗ ಕೃಷ್ಣಾಜಿರಾವ್ ಅವರ ಒಂದು ಕಲ್ಪನೆ ಮತ್ತು ಅವರ ಜೊತೆಗಿರುವಂತ ಸಂತೋಷ್ ಕುಮಾರ್, ಲಕ್ಷ್ಮಣ ಪೂಜಾರಿ, ಅಚ್ಯುತ ಪ್ರಸಾದ್, ಎಲ್ಲ ವಿಠಲದವರು, ಇವರೆಲ್ಲ ಸೇರಿಕೊಂಡು ಒಂದು ಲಿಫ್ಟಿನ ಮುಖಾಂತರ ಈ ದೇವರನ್ನ ಬಾವಿಯ ಒಳಗಡೆ ಇಳಿಸುವಂತ ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ. ಯಾಕಂತ ಕೇಳಿದ್ರೆ ಮೊದಲೆಲ್ಲ ಹೇಗಿತ್ತು ಅಂತ ಕೇಳಿದ್ರೆ, ಅಥವಾ ಇನ್ನಿತರ ಕಡೆಗಳು ಹೇಗಿರುತ್ತೆ ಅಂತ ಕೇಳಿದ್ರೆ, ದಂಡೆಯ ಮೇಲೆ ದೇವರನ್ನ ವಿಗ್ರಹವನ್ನ ಕೂತ್ಕೊಳಿಸಿ ಅದರಲ್ಲಿಂದ ಕೆಳಗೆ ನಮ್ಮದೇ ಭಾಷೆಯಲ್ಲಿ ಹೇಳುವುದರೆ ಧೂಳಿ ಹಾಕುವಂತ ಒಂದು ಕಾರ್ಯಕ್ರಮ. ಈ ನಿಟ್ಟಿನಲ್ಲಿ ಏನಾಗ್ತಿತ್ತು ಹೇಳಿದ್ರೆ, ಆ ಮೂರ್ತಿ ವಿಘ್ನಕ್ಕೆ ಒಳಪಡ್ತಾ ಇತ್ತು. ಒಂದ ಕೈ ಕಾಲುಗಳು ತುಂಡಾಗೋದು ಅಥವಾ ತಲೆಗೆ ತೊಂದರೆ ಆಗೋದು, ಈ ರೀತಿ. ಅದಕ್ಕೋಸ್ಕರ ಬಹಳ ಸುಂದರವಾಗಿ ಅದನ್ನ ಆ ಲಿಫ್ಟ್ ಅಲ್ಲಿ ಇಳಿಸುವಂತದ್ದೇ ನೋಡ್ಲಿಕ್ಕೆ ಬಹಳ ಮನಮೋಹಕವಾದ ದೃಶ್ಯ ಅದು. ಅದಕ್ಕೋಸ್ಕರ ನಾನು ಹೇಳಿದ್ದೆ, ಯಾರನ್ನು ಬಾವಿಯಿಂದ ಸುಮಾರು 3 ಫೀಟ್ ಹಿಂದೆ ಸರಿದರೆ ಪ್ರತಿಯೊಬ್ಬರಿಗೂ ಅದನ್ನು ಸಾವಕಾಶವಾಗಿ ನೋಡ್ಲಿಕ್ಕೆ ಅವಕಾಶ ಉಂಟು. ಆ ನಿಟ್ಟಿನಲ್ಲಿ ತಾವು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತಾಯಿ ಶಾರದೆಯ ವಿಸರ್ಜನೆಯ ನಂತರ ನಾವೆಲ್ಲರೂ ಇಲ್ಲಿಂದ ಶಾರದಾ ಭಜನಾ ಮಂದಿರಕ್ಕೆ ಹೋಗುವವರಿದ್ದೇವೆ. ಅಲ್ಲಿ ಮಹಾಪೂಜೆ, ಪ್ರಸಾದ ವಿತರಣೆಯ ಬಳಿಕ ಅನ್ನ ಸಂತರ್ಪಣೆ ಕೂಡ ಇದೆ. ಎಲ್ಲರೂ ಅದನ್ನ ಸ್ವೀಕರಿಸಿಕೊಂಡೇ ಹೋಗಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಂದಿರತಕ್ಕಂತ ಎಲ್ಲ ಭಗವದ್ಭಕ್ತರಿಗೂ ಶಾರದಾ ಭಜನಾ ಮಂದಿರದಲ್ಲಿ ತೀರ್ಥ ಪ್ರೋಕ್ಷಣೆ ಕಾರ್ಯಕ್ರಮ ಇದೆ. ಮಹಾಲಿಂಗೇಶ್ವರ ದೇವರ ಕೆರೆಯಿಂದ ತೀರ್ಥವನ್ನು ತಂದು ದೇವಳದ ತೀರ್ಥದೊಂದಿಗೆ ಬೆರೆಸಿ ಎಲ್ಲರಿಗೂ ಸಿಂಪಡಿಸುವಂತ ಒಂದು ಪುಣ್ಯ ಕಾರ್ಯಕ್ರಮ ಇದೆ ಮತ್ತು ಪ್ರಸಾದ ವಿತರಣೆ ಇದೆ. ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ವೇದಿಕೆಯ ಅಲ್ಲಿ ಭಾಗವಹಿಸಿದಂತವರು, ನನಗೆ ಹೆಸರು ಸ್ವಲ್ಪ ತಪ್ಪಿ ಹೋಯ್ತಾನೆ ಹೇಳುವಾಗ, ಸಂತೋಷ್ ಕುಮಾರ್, ಲಕ್ಷ್ಮಣ ಪೂಜಾರಿ ಮತ್ತು ಅನಂತ ಪ್ರಸಾದ್ ಎಲ್ಲರೂ ಬಹುಶಃ ವಿಟ್ಲದವರಂತ ಅನಿಸ್ತದೆ. ಅದರ ಜೊತೆಗೆ ಶ್ರೀ �कृष्ಣಾಜಿರಾವ್ ಇವರು ಕೂಡ ಅವರು ಪುತ್ತೂರಿನವರು. ಇವರು ಸೇರಿಕೊಂಡು ಒಂದು ಒಳ್ಳೆಯ ಕಾನ್ಸೆಪ್ಟ್ ಅನ್ನ ಮಾಡಿ ಈ ಒಂದು ವಿಶೇಷವಾಗಿರತಕ್ಕಂತ ವಿಸರ್ಜನಾ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದಾರೆ. ತಾಯಿ ಶಾರದೆಯ ವಿಸರ್ಜನೆಗೆ ಮೊದಲು ಒಂದೇ ಮಾತನಾಡ ನಡೀತದೆ. ಆ ನಂತರ ಧ್ವಜ ಆರೋಹಣ. ಅದನ್ನ ನಮ್ಮ ಮೆರವಣಿಗೆ ಸಮಿತಿಯ ಸಂಚಾಲಕರಾಗಿರತಕ್ಕಂಥ ಸೀತಾರಾಮರೈ ಮತ್ತು ನಮ್ಮ ಸಮಿತಿಗೆ ಸಂಬಂಧಪಟ್ಟಂತ ಅಜಿತ್ ಕುಮಾರ್ ಒಂದೇ ಮಾತನಾಡ ವೈಷ್ಣವಿ ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ, ವಂದೇ ಮಾತರಂ. ಶುಭ್ರಜೋತ್ಸ್ನಾ ಪುಲಕಿತಯಾಮಿ पुल्लकुसुमिता द्रुमदलशोभिनी सुहासिनी सुमधुरभाषिणी सुखदां वरदां मातरं, वन्दे मातरं. कोटि कोटि कंठ कलकल निनाद कराले, कोटि कोटि भुजैन्द्रता कर कर वाले, अबला के नो माये दो बले, बहुबलारिणी नमामि तारिणी रिपुदलवारिणी मातरं, वन्दे मातरं. तुमि विद्या तुमि धर्मा तुमि हृदि तुमि मर्मा, त्वं हि प्राणा शरीरे बाहुते तुमि मा शक्ति, हृदये तुमि मा भक्ति. तोमारयी प्रतिमा गणी मंदिरे मंदिरे, वन्दे मातरं. त्वं हि दुर्गा दश प्रहरणधारिणी, कमलां कमलदलविहारिणी, वाणिनी विद्यादायिनी, नमामि त्वां नमामि कमलाम् अमलामतुलां सुजलां सुफलां मातरं, वन्दे मातरं. श्यामलां सरलां सुष्मितां भूषितां धरणीं भरणीं मातरं, वन्दे मातरं, वन्दे मातरं. बोलो भारत माता की जय. ಈಗ ಧ್ವಜಾವರಣ ಕಾರ್ಯಕ್ರಮ. ಈ ಧ್ವಜಾವರಣ ಕಾರ್ಯಕ್ರಮವನ್ನ ನಮ್ಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಅಜಿತ್ ರೈ ಹೊಸಮನೆ ಮತ್ತು ಸೀತಾರಾಮರೈ ಕಿದುಮಾಡಿ ಗೊತ್ತು ಶೋಭಾಯಾತ್ರೆ ಸಂಚಾಲಕರು ಇವ್ರ ಜೊತೆಯಲ್ಲಿ ಸೇರಿಕೊಂಡು ಅದನ್ನ ಅವರೋಹಣ ಮಾಡಿಕೊಡ್ಬೇಕು. ಅದೇ ರೀತಿ ನಮ್ಮ ಜೊತೆ ಪ್ರಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಸುರೇಶ್ ಪುತ್ತೂರ್ ಆಗಿದ್ದಾರೆ.
ಧ್ವಜಾರೋಹಣವನ್ನ ಸೀತಾರಾಮರೈ ಕೆಂದುಮಾಡಿ ಗುತ್ತು ಮತ್ತು ಅಜಿತ್ ಕುಮಾರ್ ಹೊಸಮನೆ ಇವರು ನೆರವೇರಿಸಿಕೊಡ್ತಾ ಇದ್ದಾರೆ. ಆ ಬಳಿಕ ಶಾರದೆಯನ್ನ ಇಲ್ಲಿಗೆ ತಂದು ವಿಸರ್ಜನೆ ಮಾಡುವಂತ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗ್ತಾ ಇದ್ದೇವೆ. ವಿಸರ್ಜನೆಯ ಬಳಿಕ ನಾವೆಲ್ಲರೂ ದೇವಸ್ಥಾನಕ್ಕೆ ತೆರಳಿ ಶಾರದಾ ಮಾತೆಗೆ ಪೂಜೆಯನ್ನ ಸಲ್ಲಿಸಿ ತೀರ್ಥ ಪ್ರಸಾದವನ್ನ ಸ್ವೀಕರಿಸಿ ಅನ್ನ ಪ್ರಸಾದವನ್ನ ಸ್ವೀಕರಿಸಿ ಎಲ್ಲರೂ ಮನೆಗೆ ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. बोलो भारत माता की, बोलो भारत माता की, बोलो भारत माता की. ಶಾರದಾ ತಾಯಿಯನ್ನ ವಿಸರ್ಜನೆಗೆ ತರುವ ಸಂದರ್ಭದಲ್ಲಿ ಸ್ವಲ್ಪ ದಾರಿ ಬಿಟ್ಟು ನಿಲ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈಗ ಚಂದ ಸೂಪರ್ ಕಲ್ಲರ್ ठीक है. ದೇವರು ಶಾರದೆ ಈ ಸಲ ಅದೇ ಆತ್ಮೀಯ ಭಗವದ್ಭಕ್ತರೇ, ಪುತ್ತೂರಿನಲ್ಲಿ ಶಾರದಾ ಭಜನಾ ಮಂಡಳಿ ನಡೆಯುತ್ತಿರುವಂತಹ ಒಂದು ಶಾರದಾ ಮಹೋತ್ಸವದ ಕೇಂದ್ರ ಬಿಂದು ತಾಯಿ ಶಾರದೆಗೆ ಇವತ್ತು ಮಲ್ಲಿಗೆ ಹೂವಿನ ಅಲಂಕಾರದಲ್ಲಿ ವಿಶೇಷವಾಗಿ ಶೃಂಗರಿಸಲ್ಪಟ್ಟಿದೆ. ನಾವು ಮಂಗಳೂರಿನ ಭಾಷೆಯಲ್ಲಿ ಹೇಳುವುದಾಗಿದ್ರೆ ಜಲ್ಲಿ ಮುಡಿಸುವುದು ಅಂತ ಹೇಳ್ತೇವೆ. ಆದರೆ ಅದನ್ನ ಮಲ್ಲಿಗೆ ಹೂವಿನಿಂದ ಶೃಂಗಾರ ಮಾಡುವಂತದ್ದು. ಆ ಶೃಂಗಾರ ಮಾಡಿದಂತವರು ಶ್ರೀಯುತ ರಾಘವೇಂದ್ರ ಭಟ್ ಮಂಗಳೂರು ಮತ್ತು ರಾಘವೇಂದ್ರ ಭಟ್ರು ಸಮಯದಿಂದ ಮಂಗಳೂರಲ್ಲಿ ವಾಸವಾಗಿದ್ದಾರೆ. ಅವರ ಜೊತೆಗೆ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಅರ್ಚಕರಾದಂತ ವೆಂಕಟೇಶ್ ಭಟ್ರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ.
ನಮ್ಮ ಈ ಶಾರದಾ ತಾಯಿಯನ್ನ ಬಹಳ ಸುಂದರವಾಗಿ ರಚಿಸಿದಂಥವರು ಪ್ರಭು ಸ್ಟುಡಿಯೋದ ಶ್ರೀನಾಥ್ ಪ್ರಭು. ಇದು ನಮ್ಮ ಮಹಿಳಾ ಪೊಲೀಸ್ ಸ್ಟೇಷನ್ ಹತ್ತ ಬಳಿಯಲ್ಲಿರುವಂತ ತಾಯಿ ಉಳ್ಳಾಲ್ತಿಯ ಕಟ್ಟೆಯ ಬಳಿ ಆ ಒಂದು ದೇವಿಯ ರಚನೆಯಾಗಿದೆ ಶ್ರೀನಿವಾಸ ಪ್ರಭುಗಳ ಕೈಚಳಕದಲ್ಲಿ.
ನೋಡಿ ಚಿತ್ರಣ್ಣ ಸಹೋದರಿಗಳಿಗೆ ಪದಾಧಿಕಾರಿ ಸಲ್ಲಿಸುತ್ತಾರೆ. ನಮ್ಮ ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕರಾಗಿರತಕ್ಕಂಥ 𝐻𝐵 𝐶 ಎಲ್ಲ ಆತ್ಮೀಯರಾಗಿದ್ದಾರೆ. ಶ್ರೀ ಶಾರದಾ ಭಜನಾ ಮಂದಿರ ಪುತ್ತೂರು ಇದರ 80 ವರ್ಷದ ಈ ಶಾರದೋತ್ಸವದ ಸಮಾರಂಭದ ಅಂತಿಮ ನಾವೆಲ್ಲಿದ್ದೇವೆ. ಶ್ರೀ ಶಾರದಾ ತಾಯಿಯ ವಿಸರ್ಜನೆ ಈಗಾಗಲೇ ಅತ್ಯಂತ ಸುಂದರವಾಗಿ ನಡೆದಿದೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತಿರುವಂತ ಮೊದಲಾಗಿ ಶಾರದಾ ಭಜನಾ ಮಂದಿರದ ಅಧ್ಯಕ್ಷರಾದ ಸಾಯಿರಾಮ್ ರಾವ್, ಹಾಗೆ ಶೋಭಾಯಾತ್ರೆ ಸಮಿತಿಯ ಅಧ್ಯಕ್ಷರಾದಂತ ಸಿದ್ದರಾಮ್ ರೈ ಅವರು, ಹಿದಂಬಾಡಿ ಗುತ್ತು, ಹಾಗೆ ಉತ್ಸವ ಸಮಿತಿಯ ರಾಜೇಶ್ ಬನ್ನೂರ್ ಇವರಿಗೆ ಎಲ್ಲರ ಪರವಾಗಿ ವಂದನೆ ಅರ್ಪಿಸ್ತಾ ಇದ್ದೇನೆ. ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾದ ಜಯಂತ್ ಉಡ್ಲಾಂಡಿ, ಅಜಿತ್ ರೈ ಹೊಸಮನೆ ಮತ್ತು ಕೋಶಾಧಿಕಾರಿಯಾದ ತಾರನಾಥ್ ಅವರು, ಹಾಗೆ ಮಂದಿರದ ಎಲ್ಲ ಪದಾಧಿಕಾರಿಗಳು, ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಹಾಗೆ ಎಲ್ಲ ಭಗವದ್ಭಕ್ತರು, ಹಾಗೆ ಅರ್ಚಕ ವರ್ಗ, ಹಾಗೆ ಸುದ್ದಿ ಮತ್ತು ಮಾಧ್ಯಮ ಎಲ್ಲ ಸಹಕರಿಸಿದಂತ ಮಾಧ್ಯಮದವರಿಗೆ, ಹಾಗೆ ನಮ್ಮೊಂದಿಗೆ ಇಷ್ಟು ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕೆ ಸಹಕರಿಸಿದ ಆರಕ್ಷಕ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳಿಗೆ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿದ ಎಲ್ಲ ಮಹನೀಯರಿಗೆ, ಮಾತೆಯರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ತಮ್ಮ ಮನಧನಗಳಿಂದ ತ್ರಿಕರಣ ಪೂರ್ವಕವಾಗಿ ಎಲ್ಲರೂ ಸಹಕರಿಸಿದ್ದಾರೆ ಅಂತ ಮಹನೀಯರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಲೈಟಿಂಗಿನಲ್ಲಿ ಸಹಕರಿಸಿದ ಗಣೇಶ್ ಕರ್ಮಳ ಅವರಿಗೂ ವಂದನೆ ಅರ್ಪಿಸ್ತಾ ಇದ್ದೇನೆ. ಮೈಕ್ ಸಿಸ್ಟಮ್ ಅಲ್ಲಿ ಕೂಡ ಸಹಕರಿಸಿದ ಎಲ್ಲ ಪಂಚಾಕ್ಷರಿ ಮೈಕ್ಸ್ ಮತ್ತು ಎಲ್ಲರಿಗೂ ವಂದನೆ ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮಗೆ ಇಷ್ಟು ಒಳ್ಳೆ ಕಾರ್ಯಕ್ರಮ ಇಲ್ಲಿ ನಡೀಬೇಕಾದ್ರೆ ಮುಖ್ಯವಾಗಿ ನಮಗೆ ಆಧಾರ ಸ್ತಂಭವಾಗಿದ್ದಂತ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಮಂಡಳಿ, ಅರ್ಚಕ ವರ್ಗ, ಮಂತ್ರಿಯವರು, ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವರು, ಅವರು ಪ್ರತಿಯೊಂದು ನಮಗೆ ಭೋಜನದಲ್ಲಿ ಆಗಿರ್ಬೋದು ಎಲ್ಲದರಲ್ಲೂ ಸಹಕರಿಸಿದ್ರು. ಹಾಗೆ ಜಾಗವನ್ನು ಕೊಟ್ಟು ಎಲ್ಲ ಕಾರ್ಯಕ್ರಮ ನಡೆಯಲಿಕ್ಕೆ, ವಿಸರ್ಜನೆ ಮಾಡಲಿಕ್ಕೆ ಕೂಡ ಸಹಕರಿಸಿದಾಗ ಅವರಿಗೆ ವಂದನೆ ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಲಿಫ್ಟಿನ ಕಾರ್ಯ ನಾವೊಂದು ಹೊಸ ಕಲ್ಪನೆಯಲ್ಲಿ ಹೊರಟಿದ್ದೆವು. ಹಾಗೆ ಅದರಲ್ಲಿ ವಿಟ್ಲದ ಸಂತೋಷ್ ಕುಮಾರ್, ಲಕ್ಷ್ಮಣ ಪೂಜಾರಿ, ಅನಂತ ಪ್ರಸಾದ್ ಅವರು, ಹಾಗೆ ನಾನು ನನ್ನ ಮಗನನ್ನು ಹೇಳುವಂತಾದ್ರೂ ಹೇಳ್ತಾ ಇದ್ದೇನೆ, ಶ್ರೀಕೃಷ್ಣ ಜಯರಾವ್, ಮತ್ತೆ ನಮ್ಮ ಕರಸೇವಕರ ತಂಡ, ನಿತ್ಯ ಕರಸೇವಕರ ತಂಡ, ಸುಧೀರ್ ಅವರ ಅಧ್ಯಕ್ಷರು, ಹಾಗೆ ಎಲ್ಲ ಅದರ ಪದಾಧಿಕಾರಿಗಳು, ಕಾರ್ಯಕರ್ತರು ನಿರಂತರವಾಗಿ 10 ದಿವಸಗಳಲ್ಲಿ ನಮ್ಮ ಉತ್ಸವದಲ್ಲಿ ಅದರಲ್ಲಿ ಭೋಜನ ಬಡಿಸುವ ವ್ಯವಸ್ಥೆಯಲ್ಲಿರ್ಬೋದು, ಪ್ರತಿಯೊಂದರಲ್ಲಿ ಆ ಶಾರದಾ ವಿಗ್ರಹದ ಸಂಪೂರ್ಣ ಜವಾಬ್ದಾರಿಯನ್ನು ತಂದು ವಿಸರ್ಜನೆ ಮಾಡುವಲ್ಲಿ ಕೂಡ ಸಹಕರಿಸಿದ್ದಾರೆ. ಆ ಎಲ್ಲ ನಿತ್ಯ ಕರಸೇವಕರಿಗೆ ಒಂದೇ ಮಾತಿನಿಂದ ವಂದನೆ ಅರ್ಪಿಸ್ತಾ ಇದ್ದೇನೆ. ಹಾಗೆ ಟೈಲರ್ಸ್ ಅಸೋಸಿಯೇಷನ್ ಅವರ ಆ ಮಹಿಳೆಯರು ನಿರಂತರವಾಗಿ ಸ್ವಚ್ಛತೆ ಹಾಗೂ ಎಲ್ಲ ರೀತಿಯಲ್ಲಿ ಭಜನೆ ಮತ್ತು ಕಲಾ ಕಾರ್ಯದಲ್ಲಿ ಸಹಕರಿಸಿದರೆ ಅವರಿಗೂ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಸಮಾರಂಭದಲ್ಲಿ ಟ್ಯಾಬ್ಲೋ, ಭಜನಾ ತಂಡಗಳು, ವಿವಿಧ ಸಾಂಸ್ಕೃತಿಕ ತಂಡಗಳು ಭಾಗವಹಿಸಿದ್ದವು. ಅವರೆಲ್ಲ ಮುಖ್ಯಸ್ಥರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಪುತ್ತೂರು ವತಿಯಿಂದ ನಮಗೆ ರಥವನ್ನು ನೀಡಿದ್ದಾರೆ, ಹಾಗೂ ಅದರ ಸಾರಥಿಯವರು ದಯಾನಂದರವರು ಕೂಡ ನಮ್ಮೊಂದಿಗೆ ಇಷ್ಟೊತ್ತು ಸಹಕರಿಸಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಕೃತಜ್ಞತೆ ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಸಹಕರಿಸಿದ ವಾದ್ಯ ವೃಂದದವರು ಎಲ್ಲ PK ಗಣೇಶ್ ಹಾಗೂ ಬಳಗ ಅವರಿಗೆ ಕೂಡ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಅನೇಕ ಮಹನೀಯರಲ್ಲಿ ಅವರು ಇವರು ಅಂತ ಹೇಳಿಲ್ಲ, ಎಲ್ಲ ನಮ್ಮ ಊರಿನ ಉತ್ಸವ ಬಹುಶಃ ನಭವಿಷ್ಯತ್ ಅಂತ ಹೇಳ್ತಾರೆ, ನಭವಿಷ್ಯತೆಯಲ್ಲಿ ಇನ್ನೂ ಸಹ ಒಳ್ಳೇದು ಮಾಡಬೇಕು ಅಂತ ನಮ್ಮ ಸೀತಾರಾಮಯ್ಯ ಹೇಳ್ತಾ ಇರ್ತಾರೆ. ಹಾಗಾಗಿ ಇನ್ನು ಬಹುಶಃ 89 ಶತಮಾನೋತ್ಸವ ಅತ್ಯಂತ ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕಿದೆ, ವಿಜೃಂಭಣೆ ನಡೀಲಿಕ್ಕಿದೆ. ಅದಕ್ಕೂ ಕೂಡ ಪೂರ್ವಭಾವಿಯಾಗಿ ನಾವೊಂದು ಇದನ್ನು ಪ್ರಯೋಗ ರೀತಿಯಲ್ಲಿ ಮಾಡಿದಂತಾಯ್ತಂತೂ ಅತ್ಯಂತ ಒಳ್ಳೆಯ ರೀತಿ ಉತ್ಸವವನ್ನು ನಡೆಸಲಿಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ವಂದನೆ ಅರ್ಪಿಸ್ತಾ ಇದ್ದೇನೆ. ಹಾಗೆ ವಿಶೇಷವಾಗಿ ಇವತ್ತು ಆ ಶಾರದಾ ದೇವಿಯ ಜಲ್ಲಿ ಅದನ್ನು ಹಾಕ್ಲಿಕ್ಕೆ ಮಂಗಳೂರಿಂದ
ಬಂದಂತವರು ರಾಘವೇಂದ್ರ ಭಟ್ ಮತ್ತು ಬಳಗ, ಹಾಗೆ ನಮ್ಮ ವೆಂಕಟರಮಣ ದೇವಸ್ಥಾನದ ಅರ್ಚಕರಾಗಿದ್ದವರು ವೆಂಕಟೇಶ್ ಭಟ್ ಅವರು, ಅವರ ಒಟ್ಟು ತಂಡ ಆ ಒಂದು ಕಾರ್ಯದಲ್ಲಿ ಸಹಕರಿಸಿದ್ದಾರೆ. ಅತ್ಯಂತ ಸುಂದರವಾಗಿ ಆ ದೇವಿಯನ್ನು ನೋಡುವಾಗೆ ಕಂಡಿದ್ದಾರೆ. ಅವರಿಗೂ ಕೂಡ ವಂದನೆ ಅರ್ಪಿಸ್ತಾ ಇದ್ದೇನೆ. ಎಲ್ರಿಗೂ ವಂದನೆ ಅರ್ಪಿಸ್ತಾ 2 ಮಾತುಗಳು ಶೋಭಾಯಾತ್ರೆಯ ಸಂಚಾಲಕರಾದ ಸೀತಾರಾಮ್ ರೈಟ್ ಮಾಡಿ. ಆತ್ಮೀಯ ಭಗವದ್ಭಕ್ತರೇ, 89ನೇ ವರ್ಷದ ಶಾರದಾ ಮಹೋತ್ಸವ ಪುತ್ತೂರು ವೈಭವದ ಶೋಭಾಯಾತ್ರೆ ಅಂತಿಮಗೊಂಡು ಈಗ ಜಗನ್ಮಾತೆಯ ವಿಸರ್ಜನಾ ಕಾರ್ಯಕ್ರಮ ನೆರವೇರಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಶೋಭಾಯಾತ್ರೆಯನ್ನು ಅಚ್ಚುಕಟ್ಟಾಗಿ ಯಶಸ್ವಿಯಾಗಲಿಕ್ಕೆ ನೀವೆಲ್ಲ ಸಹಕಾರ ಮಾಡಿದ್ರಿ. ನಿಮಗೆ ಹಾಗೂ ನಿಮ್ಮ ಕುಟುಂಬದವರಿಗೆ ಆ ಮಾಲಿಂಗೇಶ್ವರ ದೇವರ ಆಶೀರ್ವಾದ ಹಾಗೂ ಬಲ್ನಾಡು ದಂಡನಾಯಕ ಉಲ್ಲಾಲ್ತಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಆಶಿಸುತ್ತಾ, ಹಾಗೆ ಈ 9 ದಿನ ನಿರಂತರ ಕಾರ್ಯಕ್ರಮ ನಡೆಯುತ್ತಿರುವ ಸಂದರ್ಭದಲ್ಲಿ ಆ ದೇವಸ್ಥಾನದ ವಠಾರದಲ್ಲಿ ಕರಸೇವಕರಾಗಿ ಸೇವೆ ಸಲ್ಲಿಸಿದಂಥ ಎಲ್ಲ ಭಕ್ತ ಮಹೇಶ್ವರಿಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದೀರಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ಆಯುರ ಆರೋಗ್ಯ ಸುಖ ಶಾಂತಿ ಸೌಭಾಗ್ಯ ನೆಮ್ಮದಿ ಸಿಗಲಿ. ಅದರೊಟ್ಟಿಗೆ ಈ ಭಜನಾ ತಂಡದಲ್ಲಿ ಭಾಗವಹಿಸಿದಂಥ ಸಣ್ಣ ಪುಟ್ಟ ಮಕ್ಕಳು ಅವರಿಗೂ ವಿದ್ಯಾಭ್ಯಾಸವನ್ನು ಆ ಜಗನ್ಮಾತೆ ಕರುಣಿಸಲಿ. ಅದರೊಟ್ಟಿಗೆ ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಟ್ಯಾಬ್ಲೋ ಸಿಸ್ಟಮ್ ಆಗಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲ ತಂಡದವರಿಗೂ ಈ ಶೋಭಾಯಾತ್ರೆ ಸಮಿತಿಯಿಂದ ಹಾಗೂ ಶಾರದಾ ಮಾತೆಯ ಶೋಭಾಯಾತ್ರೆ ಸಮಿತಿ ವತಿಯಿಂದ ಧನ್ಯವಾದವನ್ನು ಸಲ್ಲಿಸುತ್ತಾ 89ನೇ ವರ್ಷದ ಅದ್ದೂರಿ ಶೋಭಾಯಾತ್ರೆಯನ್ನು ಮುಕ್ತಾಯಗೊಳಿಸಿದ್ದೇವೆ. 90ನೇ ವರ್ಷದ ಶೋಭಾಯಾತ್ರೆಯನ್ನು ಅದ್ದೂರಿಯಾಗಿ ನೆರವೇರಿಸಲು ಸಂಕಲ್ಪ ಮಾಡುವ ಎಲ್ಲರಿಗೂ ಆ ಜಗನ್ಮಾತೆಯ ಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನನ್ನೊಂದೆರಡು ಮಾತನ್ನು ನಿಲ್ಲಿಸ್ತೇನೆ. ಜೈ ಮಂದಿರದಲ್ಲಿ ಶಾರದಾ ಮಾತೆಯ ಮಹಾಪೂಜೆ ನೆರವೇರಲಿಕ್ಕಿದೆ. ಆ ನಂತರ ದೇವಳದ ಕೆರೆಯಿಂದ ತಂದಂತಹ ತೀರ್ಥವನ್ನ ದೇವಸ್ಥಾನದ ತೀರ್ಥದೊಂದಿಗೆ ಮಿಶ್ರಣ ಮಾಡಿ ಎಲ್ಲರಿಗೂ ಅದನ್ನ ಸಂಪ್ರೋಕ್ಷಣೆ ಮಾಡುವಂತಹ ಒಂದು ವಿಶೇಷ ಕಾರ್ಯಕ್ರಮ ಇದೆ. ಆದರೆ ಪ್ರಸಾದ ವಿತರಣೆ ಮತ್ತು ಅನ್ನ ಸಂತರ್ಪಣೆ, ಅನ್ನ ಪ್ರಸಾದ ವಿತರಣೆ ಕೂಡ ಇದೆ ಈಗ ರಾತ್ರಿ. ದಯವಿಟ್ಟು ಬಂದಿರತಕ್ಕಂಥ ಎಲ್ಲ ಭಗವದ್ಭಕ್ತರು ಮಂದಿರಕ್ಕೆ ತೆರಳಿ ಈ ಎಲ್ಲ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರೆ ಎಲ್ಲರಿಗೂ ಜಯವಾಗಲಿ, ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ. ಏನ್ ಮಾಡೋದು ಬ್ರೋ? ಐ ಥಿಂಕ್ ಕಣ್ಣು 3ನೇ ಬಟನ್ ಮೇಲೆ ಇಲ್ವಲ್ಲ. ಕೋಳಿ ಮಾಡಿಸಿ ಮೊಟ್ಟೆ ಇಡ್ಸೋಣ. That would be cool, bro. Very cool. ಅಲ್ವಾ ಸರ್? ಕೂಲ್ ಅಲ್ಲ, ಬಿಂದು. ಏನು ಸರ್ ಹೀಗೆ ಹೇಳಿ, ದಟ್ ವುಡ್ ಬಿ ಬಿಂದು ಬ್ರೋ, ವೆರಿ ಬಿಂದು. ದಟ್ ವುಡ್ ಬಿಂದು ಏನು? ಐ ಡೋಂಟ್ ನೋ. ಕೂಲ್ ಅಂದ್ರೆ ಬಿಂದು ಬ್ರೋ. ಬ್ರೋ ಬ್ರೋ ಸರ್. ಈ ಸಮ್ಮರಲ್ಲಿ ಬಿಂದುನೇ ಕೂಲು. ನಿನಗೆ ಇದೆಲ್ಲ ಹೆಂಗ್ ಗೊತ್ತು? ನಿನ್ನೆ ಲೆಕ್ಚರ್ನಲ್ಲಿ ಹೇಳಿದ್ರು ಸರ್. ನಾವು ಲೆಕ್ಚರ್ ಅಟೆಂಡ್ ಮಾಡಿದ್ರೆ ತಾನೇ. ಕೂಲ್ ಅಲ್ವಾ ಸರ್? ಕೂಲ್ ಅಲ್ಲ, ಬಿಂದು. ಸಾರಿ, ಬಿಂದು. ಕೂಲ್ ತೋ ಬಿಂದು ಹೈ.
कृतधामपराजित दुरावह प्रणवात्मिक अधिकस्वरातुतिशारद नमोऽस्तु ते श्यामाम्बरं मुखसागरं तुलसीदलम् अतिसुन्दरम् कनकासुखं नारीवरं शुभदं माङ्गल्यं तन्तुनानि. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ